ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಮಾರ್ಕಂಡೇಯಸ್ತದಾಗತ್ಯ ತೇಷಾವಕಥಯತ್ಕಥಾಃ ಬಹ್ವ್ಯಶ್ಚೈವ ವಿಚಿತ್ರಾಶ್ಚ ಭಾಷಾತ್ರಯ ಸಮನ್ವಿತಾಃ ಇತ್ಯಾದಿ ಮಾರ್ಕಂಡೇಯರು ಅನೇಕ ಕಥೆಗಳನ್ನು ಹೇಳ್ತಾರೆ. ಮತ್ತು ಇನ್ನೊಬ್ಬರು ಬರ್ತಾರೆ ಮಾರ್ಕಂಡೇಯರು ಅನೇಕರು ಕಥೆಗಳು ಹೇಳ್ತಾರೆ. ಅದರಲ್ಲಿ 3 ವಿಧವಾದ ಭಾಷೆಗಳನ್ನು ಉಪಯೋಗಿಸಿರೋದ್ರಿಂದ ಭಾಳ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ತಿಳಿಸಿದರು. ಮುಂದೆ ಜಯದ್ರಥ ಏನು ಮಾಡ್ತಾನೆ, ಜಯದ್ರಥಸ್ತು ಭೀಮೇನ ತದಾ ಪಂಚಶಿಖೀಕೃತಃ ತಪಸಾ ಶಿವಮಾರಾಧ್ಯ ಗೌರೇ ಪಾಂಡವರೋಧನಂ ಋತೆ ಅರ್ಜುನಾದರ್ಜುನಸ್ಯ ತುಷ್ಟೋ ಹಿ ತಪಸಾ ಶಿವಃ. ಜಯದ್ರಥಃ ತು ಭೀಮೇನ ತಥಾ ಪಂಚಶಿಖೀಕೃತಃ ತಪಸಾ ಶಿವಂ ಆರಾಧ್ಯ ಗೌರೇ ಪಾಂಡವರೋಧನಂ ಋತೆ ಅರ್ಜುನಾತ್ ಅರ್ಜುನಸ್ಯ ತುಷ್ಟಃ ಹಿ ತಪಸಾ ಶಿವಃ. ಜಯದ್ರಥ ಏನು ಮಾಡಿದ ಆಮೇಲೆ ಊರಿಗೆ ಹೋಗೋಕ್ಕಾಗಲಿಲ್ಲ ನನಗೆ. ಪಂಚಶಿಖೀಕೃತಃ 5 ಕಡೆ ಕೂದಲು ಕೃಷ್ಣ ರುಕ್ಮಿಗೂ ಹಾಗೆ ಮಾಡಿದ್ದು. ಹಾಗೆ ಅದು ಗುರುತೇನು ಅಂದರೆ ಇಂಥ ಕೆಲಸ ಮಾಡಿದ್ದಾರೆ ಅಂತ ಅರ್ಥ. ಆ ರೀತಿ ಹಾಕಿದರೆ ಜನಕ್ಕದ ಮೆಸೇಜ್ ಅದು. ಅವನೇನು ಮಾಡಬೇಕೀಗ, ಅವನು ಊರಿಗೆ ಹೋಗಾಗಿಲ್ಲ ಸದ್ಯಕ್ಕೆ. ಮದುವೆ ಅಂತೂ ಕ್ಯಾನ್ಸಲ್ ಆಯಿತು, ಊರಿಗೆ ಹೋಗಾಗಿಲ್ಲ. ಅವನೇನು ಮಾಡ್ದ, ಅವನು ತಪಸ್ಸಿ ಕೂತ್ಕೊಂಡ. ಆ ಕೂದಲು ಬೆಳೆಯೋವರೆಗೂ ಅವನು ಮೇಂಟೈನ್ ಮಾಡಬೇಕು. ಕೇಳಿ ಗೊತ್ತಾಗುತ್ತೆ ಎಲ್ರಿಗೂ ಕೂಡ. ಆ ಟೈಮ್ ತಪಸ್ಸಿಗೆ ಉಪಯೋಗಿಸ್ದ. ತಪಸಾ ಶಿವಮಾರಾಧ್ಯ ಗೌರೇ ಪಾಂಡವರೋಧನಂ. ಪಾಂಡವರೋಧನಂ ಪ್ರತ್ಯಕ್ಷರಾದರೂ ವರ ಕೇಳಿಕೊಂಡ. ಪಾಂಡವರೋಧನಂ, ಪಾಂಡವರನ್ನ ತಡಿಬೇಕು ನಾನು ಒಂದು ದಿವಸ. ಋತೆ ಅರ್ಜುನಾದರ್ಜುನಶ್ಚ ತುಷ್ಟೋ ಹಿ ತಪಸಾ ಶಿವ. ಆಗಲಿ ಅಂಥೇಳಿ ವರ ಕೊಟ್ಟರು. ಆದರೆ ಅರ್ಜುನ ತಡಿಲಿಕ್ಕೆ ತಿರುಗಾಗೋದಿಲ್ಲ. ನಾನೆಲ್ಲ ವರ ಕೊಟ್ಟಾಗಿದೆ. ಕಾರಣ ಏನಂದರೆ ವರ ಕೊಟ್ಟಿದ್ದೀನಿ ಈಗಾಗಲೇ. ಆದ್ದರಿಂದ ಅರ್ಜುನನ್ನು ಬಿಟ್ಟು ಉಳಿದ 4 ಜನಗಳನ್ನೇನು 1 ದಿವಸದ ಮಟ್ಟಿಗೆ ತಡಿಬಹುದು ಅಂತ ವರವನ್ನು ಕೊಟ್ಟರು. 1 ದಿವಸದ ಮಟ್ಟಿಗೆ. ಅದು ಕೂಡ ಅದು ಭೀಮಸೇನ ಅಪ್ಲಿಕಬಲ್ಲೇ ಅಲ್ಲ. ಅದು ಅವ್ರು ಸುಮ್ಮನೆ ವರವನ್ನು ಮಾನ ಮಾಡಿದರು ಅಷ್ಟೇ. ಇಷ್ಟು ನಡೆದಿದ್ದು ಮುಂದೆ ವಿಚಾರ. ಋತೆ ಅರ್ಜುನಾತ್ ವನೇ ವಸತ್ಸ್ವೇವಚ ಅವನಿಗೆ ಬೇಕಾಗಿದ್ದೇ ಇದು. 2 ಅವರಿಗೆ ಯಾವುದು ಸಿಗಲೇ ಇಲ್ಲ. ಪಾಪ ಕಟ್ಕೊಳ್ಳೋಕೆ ಅನುಕೂಲ ಆಯಿತು ಅಷ್ಟೇ. ಅದರಿಂದ ಮುಂದೆ ಸಾಯಲಕ್ಕೆ ಅದೇ ವರನೇ ಕಾರಣ ಆಯಿತು. ಅರ್ಜುನ ಅವನನ್ನು ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಕೊಂದಿದ್ದು ಕೂಡ ಅವ್ರು ಅಡ್ಡ ನಿಂತ್ಕೊಂಡಿದ್ದಕ್ಕೇನೆ. ಅಂದರೆ ತಾನು ಕೇಳಿದ್ರೆ ಸೂಯಿಸೈಡಲ್ಲ ಅದು ಕೊನೆಗೆ. ಏನೋ ಮಾಡ್ಲಿಕ್ಕೆ ಹೋಗಿ ಹೆಸರು ಮಾಡಿದ್ದೆಲ್ಲ ಅಷ್ಟೇ. ಯಾರ ತಲೆ ಮೇಲೆ ಕೈ ಇಡಬೇಕು, ಕೈ ಇಟ್ಟರು ಸಾಯಬೇಕು ಅಂತ ಹೇಳಿದ್ರೆ ತಾನೇ ಸತ್ತ ಕೊನೆಗೆ. ಅದೆಲ್ಲ ಅವರ ದುಷ್ಟ ಮನೋಭಾವ ಇರೋದರಿಂದ ಅವರಿಗೆ ಅದೇ ಫಲ ಕೊಡೋದು. ವನೇ ವಸತ್ಸ್ವೇವಚ ಪಾಂಡವೇಶೋ ಚಕ್ರೇ ಯಜ್ಞಂ ಪೌಂಡರೀಕಾಖ್ಯಮೇವ ಸಂಸ್ಪರ್ಧಯಾ ರಾಜಸೂಯಸ್ಯ ರಾಜ ದುರ್ಯೋಧನೋ ನಾಪ್ಯಸೌ ತತ್ಕಾಲಾರ್ಘಃ. ವನೇ ವಸತ್ಸು ಏವ ಚ ಪಾಂಡವೇಶು ಚಕ್ರೇ ಯಜ್ಞಂ ಪೌಂಡರೀಕಾಖ್ಯಮೇವ ಸಂಸ್ಪರ್ಧಯಾ ರಾಜಸೂಯಸ್ಯ ರಾಜ ದುರ್ಯೋಧನಃ ನಾಪಿ ಅಸೌ ತತ್ಕಾಲಾರ್ಹಃ. ವನೇ ವಸತ್ಸ್ವೇವ ಚ ಪಾಂಡವೇಶು, ಪಾಂಡವರು ವನದಲ್ಲಿದ್ದಾಗಲೇ ದುರ್ಯೋಧನ ಚಕ್ರೇ ಯಜ್ಞಂ, ಒಂದು ಯಜ್ಞವನ್ನು ಮಾಡಿದ. ಪೌಂಡರೀಕಾಖ್ಯಮೇವ, ಪೌಂಡರೀಕ ಯಾಗ ಅಂತ ಅದಕ್ಕೆ ಹೆಸರು. ಸಂಸ್ಪರ್ಧಯ ರಾಜಸೂಯಸ್ಯ, ಭಕ್ತಿಯಿಂದ ಮಾಡಿದ್ದಲ್ಲ, ಮಾಡಬೇಕು ಅಂತ ಮಾಡಿದ್ದಲ್ಲ. ರಾಜಸೂಯಸ್ಯ ಸಂಸ್ಪರ್ಧಯ, ಅದಕ್ಕೆ ನಿರ್ಮತ್ಸರಾಣಾಂ ಸತಾಂ, ಅಸೂಯಿಂದ ಪುಣ್ಯ ಕಾರ್ಯ ಮಾಡಿದ್ರು ಫಲ ಬರೋದಿಲ್ಲ. ಅದು ಯಾವಾಗಲೂ ಕೂಡ ಮಾಡಬೇಕು. ಅವರು ಮಾಡಿದ್ರು ನಾನು ಮಾಡ್ತೇನೆ ಅದಲ್ಲ. ಅವ್ರು ತಾನು ಮಾಡ್ತೇನೆ ತಾನು ಆದಷ್ಟು ಅಷ್ಟೇ ಹೊರತು ಇನ್ನೊಬ್ಬರು ಸ್ಪರ್ಧೆಯಿಂದ ಮಾಡಬಾರ್ದು. ಅದು ಭಾಳ ಪಾಪಕ್ಕೆ ಕಾರಣ. ಮಾಡಿದ್ದು ಒಳ್ಳೆ ಪೌಂಡರೀಕ ಯಾಗ ಹೇಗೆ ಅಂದರೆ ರಾಜಸೂಯಕ್ಕೆ ಇಲ್ಲೂ ಈಕ್ವಲೆಂಟ್ ಯಾಗ ಹೆಚ್ಚು ಕಡಿಮೆ. ಅದನ್ನ ಮಾಡಿದ್ದಕ್ಕೆ ಪಾಂಡವರು ಚಕ್ರವರ್ತಿಗಳಾದರು. ಇವನು 1 ವರ್ಷದಲ್ಲಿ ವಂಶ ನಿರ್ವಂಶ ಮಾಡಿಕೊಂಡ. ಅಂದರೆ ಒಳ್ಳೆಯ ಕೆಲಸ ಮಾಡಿದರೂ ಕೂಡ ಧರ್ಮೋಭವತ್ಯಧರ್ಮೋಪಿ ಕೃತೋ ಭಕ್ತೈಸ್ತವಾಚ್ಯುತ. ಧರ್ಮಾಚರಣೆ ಮಾಡಿದರೂ ಕೂಡ ಅಯೋಗ್ಯರು ಅದೇನಾಗ ಅಧರ್ಮ ಆಗುತ್ತೆ. ಯೋಗ್ಯರು ಅಧರ್ಮಾಚರಣೆ ಮಾಡಿದ್ರೆ ಏನಾಗುತ್ತದೋ
ಧರ್ಮ ಪರಮಾತ್ಮ ಪರಿವರ್ತನೆ ಮಾಡ್ತಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸಂಸ್ಪರ್ಧೆಯ ರಾಜಸೂಯಸ್ಯ ರಾಜ ದುರ್ಯೋಧನೋ ನಾಪ್ಯಸೌ ತತ್ಕಾಲಾರ್ಹ. ಇಲ್ಲ ಅದೇನಿಲ್ಲ, ಅದೆಲ್ಲ ಕರಾರಿಲ್ಲ. ಮತ್ತು ಅವನು ಇನ್ನೊಂದು ಯಾತಕ್ಕೆ ಸೇಫ್ ಅಂತ ಕೇಳಿದರೆ ಹೆಸರಿಗೆ ಆಗಿ ಆಡ್ತಾರೆ. ಏನು ಸುಮ್ಮನೆ ನಾನು ಮಾಡಿದೆ ಅಂತ ಮಾಡೋದು. ಇವತ್ತು ಹಸಿವಿದಾಗ ಅಂತ ಮಾಡ್ತಿರ್ತಾರೆ. ಅಲ್ಲಲ್ಲಿ ಒಂದು ಕುದುರೆ ಕೊಲ್ಬೋದು ಅಷ್ಟೇ ಹೊರತು ಏನೇನಾಗಲಿಕ್ಕಿಲ್ಲ. ಏನ ಅಂದರೆ ಅಲ್ಲ ರಾಜಸೂಯಾಗಿ. ಯಾಕಂದ್ರೆ ಪೌಂಡರೀಕ ದೊಡ್ಡ ಯಾಗ ಅದು. ಪುಂಡರೀಕ ಕೃಷ್ಣನ ಆರಾಧನೆ ಮಾಡ್ತಕ್ಕಂಥ ಯಜ್ಞ ಅದು. ಸರಿಯಾಗಿ ಮಾಡಿದರೆ ಕುಚೇಲ ಕೊಟ್ಟ ಒಂದು ಅವಲಕ್ಕಿ ಏನಾಯಿತು, ಆ ದೃಷ್ಟಿಯಿಂದ ಪೌಂಡರೀಕ ಯಾಗ ಭಾಳ ಶ್ರೇಷ್ಠ ಯಾಗ ಆಗ್ತಿತ್ತು. ಆದರೆ ಅವ್ರು ಏನು ಮಾಡಿದ, ಸ್ಪರ್ಧೆಯಿಂದ ಮಾಡಿದ್ದರಿಂದ ಅದು ಯಾರ ಮೇಲೆ ಸ್ಪರ್ಧೆ ಆಯಿತು. ಸ್ಪರ್ಧೆ ಮಾಡಿದ್ರಿ ಏಕಲವ್ಯ ಅಂತ ಅಯೋಗ್ಯರ ಮೇಲೆ ಸ್ಪರ್ಧೆ ಮಾಡಿದರೆ ಅದು ಮೀನಿಂಗ್ ಇದೆ. ಯೋಗ್ಯರ ಮೇಲೆ, ಅದು ಯಾರು ಪಾಂಡವರಲ್ಲಿ ತಾನಿಲ್ಲಿ. ಅದು ಯಾವ ಸ್ಪರ್ಧೆ ಯಾರ ಮೇಲೆ ಮಾಡಬಾರ್ದು, ಯೋಗ್ಯರ ಮೇಲೆ ಮಾಡಲೇಬಾರದು. ಬಹಳ ಮುಖ್ಯ. ದುರ್ಯೋಧನ ಸಂಸ್ಪರ್ಧೆಯ, ಅದು ಬರೀ ಸ್ಪರ್ಧೆಯಲ್ಲಿ ಸಂಸ್ಪರ್ಧೆ, ಕೆಟ್ಟ ಸ್ಪರ್ಧೆ. ಯಾರಿಗೆ ಕೇಳಿಕೊಂಡು ಅವರು ಪುರೋಹಿತರಿತ ಇರ್ತಾರಲ್ಲ, ಅಂಥದ್ದು ಮಾಡೋ ರಹಸ್ಯಾಗ ಮಾಡಬೇಕು. ಅದು ಸಾಧ್ಯ ಇಲ್ಲ, ಅದು ಮಾಡೋಕ್ಕೆ ಬರೋದಿಲ್ಲ. ಅಂದಮೇಲೆ ಇನ್ನೇನು ಮಾಡಬೇಕು, ಈಕ್ವಲೆಂಟ್ ಹೇಳಿ ಅಂತ ಕೇಳಿದೆ. ಪೌಂಡರೀಕಾಗ ಮಾಡೋದು ಅವ್ರ ಕೆಲಸ ಅವ್ರು ಮಾಡಿದ್ರು ಅಷ್ಟೇ. ಒಂದು ಔಷಧಿ ಸಿಗದೆ ಹೋದರೆ ಏನು ಮಾಡ್ತಾರೆ, ಈಕ್ವಲೆಂಟ್ ಇದು ಅಂತಂದು ತೊಳ್ಕೊಡ್ತಾರೆ. ಅದೇ ಕಂಪೋಸಿಷನ್. ಆ ದೃಷ್ಟಿಯಿಂದ ಕೇಳಿದ್ರು ಬೇಡದ. ರಾಜ ದುರ್ಯೋಧನೋ ನಾಪ್ಯಸೌ ತತ್ಕಾಲಾರ್ಹ. ಆದರೆ ಮಾಡಿದ ಯಾಗ ಹೇಗಿತ್ತು ಅಂದರೆ ಪಾಂಡವರ ಯಾಗಕ್ಕೆ ಒಂದು ಕಲೆ, ಒಂದು ಅಂಶಕ್ಕೂ ಸಾಟಿ ಆಗ್ತಿರಲಿಲ್ಲ. ಅಂಥ ಯಾಗ ಆಯಿತು ಅವನು. ಪಾಂಡವರ ಯಾಗದ ಕ್ವಾಲಿಟಿ ಉಳಿದ ದೇವತೆಗಳಿಗೆ ಮಾಡೋಕ್ಕೆ ಬರೋದಿಲ್ಲ. ಇವನೇನು ಮಾಡ್ತಾನೆ ಈ ಮಧ್ಯೆ ಆಗಲಿಲ್ಲ. ಈ ಪಾಯಿಂಟ್ ಏನಂದರೆ ಇಲ್ಲಿ ನೈವತಸ್ಯ ಕೃತವರೇಶ ಕಲಾಮಾರ್ಹತಿ ಷೋಡಸಿ. ಬ್ರಾಹ್ಮಣರು ಅದಕ್ಕೂ ಹೋಗಿದ್ರು, ಬಿಡೋದಿಲ್ಲ. ಬ್ರಾಹ್ಮಣರು ಎಲ್ಲಿ ಸಿಕ್ಕರು ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿದ್ದು ಯಾತಕ್ಕೆ ಅಂದರೆ ಅವ್ರು ಇದರಿಂದ ಹೋಗಿದ್ದಲ್ಲ, ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ಹೋಗ್ತಿತ್ತು. ಬ್ರಾಹ್ಮಣ ಯಾವ ದೇವರು ಮಾತಾಡೋದಿಲ್ಲ. ಅದು ಯಾವುದೇ ಕಾರ್ಯಕ್ರಮ ನಡೆದ ಮೇಲೆ ತಿಳಿದವ್ರ ಮೇಲೆ ರಿಪೋರ್ಟ್ ಬರಬೇಕು, ಭಾರಿ ಚೆನ್ನಾಗಾಯಿತು. ಅವಾಗೇನರ್ಥ, ಅದು ಅವ್ರ ಮೂಲಕ ದೇವ್ರು ಮಾತಾಡ್ತಾನೆ ಅಂತ ಅರ್ಥ. ಗೊತ್ತಾಯ್ತಾ? ಅವ್ರು ಬೈದರೆ ಹೋಯ್ತು ಅಂತ ಅರ್ಥ. ಎಕ್ಸಾಮಿನರ್ಸ್ ಅವರೇ ಯಾವುದೇ ಕೆಲಸ ಮಾಡಿದಾಗ ನಾವು ಅದಕ್ಕೆ ಫಲ ಕೊಡ್ತಕ್ಕಂಥದ್ದು ದೇವರು ಇವ್ರ ಮೂಲಕ ಮಾತಾಡಿಸ್ತಾನೆ. ಆದ್ದರಿಂದ ಅವ್ರು ಹೇಳಿದರು, ಇದೆಲ್ಲಿ ಯಜ್ಞ ಇದು, ಅದೇನು ವೈಭವ, ಇದೇನಿದು, ಇದೆಲ್ಲ ಏನು ಯಜ್ಞ ಬೇಕೋತ ಹೊರಟು. ಆದ್ದರಿಂದ ಇವ್ರು ಹೋಗಿದ್ದೇನಾಯ್ತು, ಈಗ ಪುಣ್ಯಕ್ಕೆ ಕಾರಣ ಆಯ್ತು. ಅವ್ರು ತಾರಿ ಪಾಪ ಬರಲಿಲ್ಲ. ಇವೆಲ್ಲ ಎಕ್ಸಾಮಿನರು ಕಾಪಿ ಹೊಡೆದದ್ದು ವ್ಯಾಲ್ಯೂ ಮಾಡಬೇಕು, ಬೇರೆ ದಾರಿ ಇಲ್ಲ. ಅವ್ರಿಗೆ ಸಿಗೋವರೆಗೂ ಅದು ವ್ಯಾಲ್ಯೂ ಮಾಡಲೇಬೇಕಂತ. ಬರೀ ಪೇಪರ್ ಕೊಟ್ಟವ್ರಿಗೆ ವ್ಯಾಲ್ಯೂ ಸರಿಯಾಗಿ ಸೈನ್ ಮಾಡಬೇಕು, ಬಿಡೋದಿಲ್ಲ. ಆ ಥರ ಮಾಡಿದರು ಅವರು. ಅದು ಬ್ರಾಹ್ಮಣರ ವಿಶೇಷವಾದ ಹಿರಿಮೆ, ಅದು ಉಳಿಸ್ಕೋಬೇಕು. ಅವರು ಹೋಗಿ ಈಲ್ಡ್ ಆಗಬಾರ್ದು. ಅವ್ರಿಗೆ ದಕ್ಷಿಣೆ ಭಾರಿ ಕೊಟ್ಟ ಅಂತ ಈಲ್ಡ್ ಆಗಿಬಿಟ್ರೆ ಕಥೆ ಮುಗೀತು. ದುರ್ಯೋಧನಸ್ಯಾಜ್ಞೆಯ ಪಾಂಡವ ನಾಮ ತತ್ ಕಲಾ ಅಂದರೆ ಅಂಶಕ್ಕೆ ಎರಡು ಅರ್ಥ. ಒಂದು ಸ್ವಲ್ಪ ಅಂತ ಒಂದು ಅರ್ಥ. ಹಿಂದೆಲ್ಲ ಷೋಡಶ ಕಲಾ ಅಂತ ಕರೆದಾಗ 116 ಅಂತ ಅರ್ಥ. ಅದು 16ನೇ ಒಂದು ಆಣೆಗೂ ಸಮ ಅಲ್ಲ. ಹಿಂದೆ ಏನಂತಿದ್ರು, ಒಂದು ಆಣೆಗೂ ಸಮ ಅಲ್ಲ. ಒಂದು ಆಣೆ ಅಂದರೆ ಆಣೆ ರೂಪಾಯಿಗೆ ಎಷ್ಟು ಆಣೆ ಇತ್ತು, ಎಲ್ಲ ಹೋಗ್ಬಿಟ್ಟಿದೆ. ಅದು ನೆನಪಿರೋದಿಲ್ಲ ಯಾರಿಗೂ ಕೂಡ. 16 ಆಣೆ. ಚಂದ್ರನ ಕಲೆ ಎಷ್ಟು, 16. ಒಂದಿಲ್ಲ. ಅದಕ್ಕೆ ಷೋಡಶ ಕಲಾ ಅಂದರೂ 15 ಕಲೆ ಇರೋದು. ಸೊ ಒಂದು ಚೂರು ಸಾಟಿ ಇಲ್ಲ ಅಂಥೇಳಿ ರಿಮಾರ್ಕ್ ಬರೆದು ಕಳಿಸ್ಬಿಟ್ರು. ಏನೋ ಕಲಾ ಅಂಬೋದಕ್ಕೆ ಒಂದು ಅಂಶಕ್ಕೂ ಸಾಟಿ ಇಲ್ಲ ಅಂದರೆ ಚೂರು ಕೂಡ ಆಗ್ಬೋದು, ಫ್ರ್ಯಾಕ್ಷನ್ನು ಆಗ್ಬೋದು, ಅಥವಾ 116 ಆಗ್ಬೋದು. ಟೆಕ್ನಿಕಲಿ 100 ಜನ ಸೇರಿದ್ರು 100+6 ಅಂತ ಅರ್ಥ ಅಲ್ಲ. ಅದಕ್ಕೆ ತುಂಬ ಅಂತ ಅರ್ಥ. ಇಲ್ಲೂ ಕೂಡ ಹಾಗೇನೆ, ಸ್ವಲ್ಪ ಕೂಡ ಅದಕ್ಕೆ ಸಮಾನ ಇಲ್ಲ. ಆದ್ದರಿಂದ ಅವನ ಯಾಗ ಸ್ಪರ್ಧೆಯಿಂದ ಮಾಡೋದ ವ್ಯರ್ಥ ಆಯಿತು. ಸೊ ಕ್ವಾಲಿಟಿ ಇಂಪಾರ್ಟೆಂಟು, ಮನೋಭಾವ ಇಂಪಾರ್ಟೆಂಟು, ಎರಡೂ ಅವನಿಗಿಲ್ಲ. ದುರ್ಯೋಧನಸ್ಯಾಜ್ಞೆಯ ಪಾಂಡವಾನಾಂ ದುಶ್ಯಾಸನ ಪ್ರೇಷಯಾಮಾಸ ದೂತಂ ಆಗಚ್ಛತ ಇತಿ ಅವಮಾನಾಯ ತಂತು ಭೀಮೋ ಅಬಾದೀತ್ ರಣಯಜ್ಞಂ ಸುಗಮ್ಯಂ. ದುರ್ಯೋಧನಸ್ಯ ಆಜ್ಞೆಯ ಪಾಂಡವಾನಾಂ ದುಶ್ಯಾಸನಃ ಪ್ರೇಷಯಾಮಾಸ ದೂತಂ ಆಗಚ್ಛತ ಇತಿ ಏವಂ ಇತಿ ಯಾತಕ್ಕೋಸ್ಕರ ಇತಿ ಅವಮಾನಾಯ ತಂ ತು ಭೀಮಃ ಅವಾದೀತ್ ರಣಯಜ್ಞಂ ಸುಗಮ್ಯಂ. ದುಶ್ಯಾಸನ ಹೇಳಿದ ಪಾಂಡವ್ರನ್ನ ಕರೆಸು ಅಂತ, ಅವ್ರಿಗೆ ಹೇಳಿ ಕಳಿಸು ಅಂತ ಹೇಳಿದ. ದುಶ್ಯಾಸನ ಹೇಳಿ ಕಳಿಸ್ತಾರೆ ದೂತರ ಕೈಲೇ. ಅವ್ರು ಬಂದು ಹೇಳಿದರು, ಈಗ ಯಜ್ಞ ಮಾಡ್ತಾಯಿದ್ದಾರೆ, ಅಲ್ಲಿ ಬರಬೇಕಂತೆ ಅಂತೇಳಿ. ಯಾಕೆ ಅವಮಾನಕ್ಕೋಸ್ಕರ ಕರೆದಿದ್ದೆ. ಅವ್ರು ಬರಾಗಿಲ್ಲ, ರೂಲ್ಸ್ ಪ್ರಕಾರ ಬರಾಗಿಲ್ಲ. ಅವ್ರು ವಾಸಕ್ಕಿದ್ದವರು ನೋಡಿದ್ರೆ ಮಾಡ್ತೀರಿ, ನೀವು ನೋಡ್ಲಿಕ್ಕೂ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ವ್ಯಂಗ್ಯ ಕರೆದ. ಧರ್ಮರಾಜ ಪಾಪ ಇದು ಮಾಡಲಿಲ್ಲ. ಇಲ್ಲ, ನಾನು ಬರಾಗಿಲ್ಲ, ಈಗ ಯಜ್ಞ ಮಾಡ್ತಾ ಇದ್ದೇನೆ, ವನವಾಸ ಆಗಿದ್ದರೂ ಬರಾಗಿಲ್ಲಪ್ಪ, ಚೆನ್ನಾಗಿ ನಡೀಲಿ, ಒಳ್ಳೆ ಮಾತಾಡ್ತಾರಲ್ಲ, ಕೆಲಸ ನಡೀಲಿ ಅಂತ ಹೇಳಿ ಕಳಿಸ್ಬಿಟ್ಟ.
ಅವ್ರು ಹೋಗ್ಬೇಕಾದ್ರೆ ಕರೆದ್ರವನ್ನ ಬಂದವನ್ನ ಕರೆದ್ಬಿಟ್ಟು ಬಾ, ಬರೋದಿಲ್ಲ ಅಂತ ಹೇಳೋದಿಲ್ಲ, ನಾವು ಬರ್ತೇವೆ, ಈ ಯಜ್ಞಕ್ಕೆ ಬರೋದಿಲ್ಲ, ರಣಯಜ್ಞಮೇವ, ಮುಂದೆ ಯುದ್ಧ ನಡೆಯುತ್ತಲ್ಲ ಆ ಯಜ್ಞಕ್ಕೆ ಬರ್ತೇವೆ ಅಂತೇಳಿ. ಅಂದರೆ ದುರ್ಯೋಧನ ಪ್ರತಿ ಸರ್ತಿ ವಾರ್ನಿಂಗ್ ಕೊಟ್ಟೆ ಹೊಡೆದಿರೋದು, ವಾರ್ನಿಂಗ್ ಕೊಟ್ಟೆ ಹೊಡೆಯೋದ್ರಿಂದ ಅದು ಏನೋ ಮೋಸ ಗೀಸ ಅಂತ ಏನು ಹೇಳ್ತಾರೆ, ಮೋಸ, ಇವರು ಹೇಳೋರದೇ ಮೋಸ. ಔಟ್ ಆ್ಯಂಡ್ ಔಟ್ ಘೋಷಣೆ ಮಾಡಿ ಕೊಲ್ತೈತೆ ನೋಡಿ. ಭೀಮಃ ಅವಾದೀತ್ ರಣಯಜ್ಞಂ ಸುಗಮ್ಯಂ, ಮುಂದೆ ರಣಯಜ್ಞ ನಡೆಯುತ್ತಲ್ಲ ಅದಕ್ಕೆ ನಾವು ಬಂದೇ ಬರ್ತೀವಿ ಅಂತೇಳಿ. ಇಲ್ಲಿ ಸ್ವಾರಸ್ಯ, ಭೀಮಸೇನ ಯುದ್ಧವನ್ನು ಯಾವ ರೀತಿ ನೋಡ್ತಾ ಇರೋದು, ಯಜ್ಞ ಅಂತ, ಭಾಳ ಇಂಪಾರ್ಟೆಂಟ್ ಇದೆ. ಅವರು ದ್ಯೂತವನ್ನಾಡೋದಲ್ಲಿ ಯಜ್ಞ ಇದೆ, ಇಲ್ಲಿಂದ ಇಲ್ಲಿ ಡಿಫ್ರೆನ್ಸ್ ಇದೆ. ಇದು ಅರ್ಥ ಮಾಡಿಕೊಂಡ್ರೆ ಪಾಂಡವರು ಎಲ್ಲ ರೀತಿಯಲ್ಲೂ ಕೂಡ ಒಂಚೂರು ತಪ್ಪು ಮಾಡಕ್ಕೆ ಹೊರಟಿಲ್ಲ. ದ್ಯೂತಾಡಿದ ತಪ್ಪು ಧರ್ಮವಾದ ವಿಷಯ ಬಿಟ್ಟುಬಿಡಿ, ಉಳಿದು ಯಾವುದರಲ್ಲೂ ಅವ್ರು ತಪ್ಪು ಮಾಡಕ್ಕೆ ಹೋಗೋದಿಲ್ಲ. ಆದರೆ ದುರ್ಯೋಧನ ಎಂದೂ ಸರಿ ಮಾಡಿ ಗೊತ್ತಿಲ್ಲ ಅವನಿಗೆ, ಬರೀ ತಪ್ಪು, ಅವನನ್ನು ಹೀರೋ ಮಾಡ್ತಾರೆ ಅವರು. ಆಗಚ್ಛತೆ ಇತಿ ಅವಮಾನಾಯ ತಂತು ಭೀಮಃ ಅವಾದೀತ್ ರಣಯಜ್ಞಂ ಸುಗಮ್ಯಂ ತಥೋತಿನೈಃ ಕೈಶ್ಚನ ಧರ್ತರಾಷ್ಟ್ರಾಃ ಸಕರ್ಣ ಗಾಂಧಾರನೃಪಾಃ ಕುಮಂತ್ರತಃ ಸಭಾರ್ಯಕಾಃ ಪಾಂಡವಾನ್ ದ್ರೌಪದೀಂಚ ಮಹೇಶ್ವರ್ಯಂ ದರ್ಶಯಿತ್ವಾ ವಮಂತುಂ. ಮತ್ತೆ ಕೆಲವು ದಿವಸ ಕಳೀತು, ಇನ್ನು ಬರ್ತಾ ಇದೆ ಎಂಡಿಗೆ ವನವಾಸ. ಆ ಕಾಲಕ್ಕೊಂದು ಸಲ ತತಃ ದಿನೈಃ ಕೈಶ್ಚನ ಧಾರ್ತರಾಷ್ಟ್ರಾಃ ಸಕರ್ಣ ಗಾಂಧಾರ ನೃಪಾಃ ಕುಮಂತ್ರತಃ ಸಭಾರ್ಯಕಾಃ ಪಾಂಡವಾನ್ ದ್ರೌಪದೀಂ ಚ ಮಹೈಶ್ವರ್ಯಂ ದರ್ಶಯಿತ್ವಾ ಅವಮಂತುಂ. ಕೆಲವು ದಿವಸ ಕಳೆದ ಮೇಲೆ ಧಾರ್ತರಾಷ್ಟ್ರ ದುರ್ಯೋಧನಾದಿಗಳೆಲ್ಲ ಕರ್ಣ, ಗಾಂಧಾರ, ಶಕುನಿ ಅವರ ಸಮೇತ, ಸಭಾರ್ಯಕಃ ಪತ್ನಿಯರ ಸಮೇತ ಘೋಷಯಾತ್ರೆ ಅಂತ ಅನೌನ್ಸ್ ಮಾಡಿದರು. ಘೋಷಯಾತ್ರೆ ಅಂದ್ರೇನು? ಅದು ಒಳ್ಳೆಯ ಯಾತ್ರೆ, ತಪ್ಪಲ್ಲ ಅದು. ಘೋಷಯಾತ್ರೆ ಅಂದರೆ ಈ ಕರುಗಳನ್ನೆಲ್ಲ ದನ ಗೋಶಾಲೆಗಳು ಇನ್ಸ್ಪೆಕ್ಷನ್, ಅದು ಇನ್ಸ್ಪೆಕ್ಷನ್ಗೆ ಹೋಗೋದು. ಅವಾಗ ಚೆನ್ನಾಗಿ ನೋಡ್ಕೊತವ್ರು. ಇನ್ಸ್ಪೆಕ್ಷನ್ನೇ ಬರೋದಿಲ್ಲ ಅಂದರೆ ಮೋಸ ನಡೆಯುತ್ತೆ. ಎಷ್ಟೋ ಜನ ಗೋಶಾಲೆ ಒಳಗೊಂದ ಮಾರ್ಕೊಂಡ್ಬಿಡ್ತಾರೆ ಕೆಲವು, ಎಲ್ಲರೂ ಅಲ್ಲ. ಮೋಸ ಎಲ್ಲೋದ್ರೂ ಮೋಸ ನಡೆಯುತ್ತೆ. ಆದ್ದರಿಂದ ಏನೋ ಆಯಿತು ಸುಳ್ಳು ಕಾರಣ ಕೊಟ್ಬಿಡೋರು. ಹಾಗೆಲ್ಲ ಮಧ್ಯೆ ಮಧ್ಯೆ ಹೋಗ್ತಿದ್ರೆ ಏನಾಗುತ್ತಾಗ ಎಲ್ಲ ಲೆಕ್ಕ ಇಟ್ಟಿರ್ತಾರೆ, ಇದೆಷ್ಟಾಯ್ತು ಏನಾಯ್ತು ಕೇಳ್ತಾರೆ. ಅವಾಗ ಸರಿ ಇರುತ್ತೆ. ಅದಕ್ಕೂ ಅದು ಒಳ್ಳೆಯ ಕಾರ್ಯಕ್ರಮ ಅದು. ಇವರು ಅದಕ್ಕೆಲ್ಲ ಹೊರಟಿದ್ದು ಹೆಸರು, ಅದು ಮಾಡಿದ್ದೇನೋ ತಮ್ಮ ಸಂಪತ್ತು ತೋರಿಸ್ಬೇಕು, ತಮ್ಮ ಪತ್ತಿಯರ ಸಮೇತ ಹೋಗಬೇಕು, ಭಾರಿ ಆಭರಣ ಹಾಕ್ಕೊಂಡಿರಬೇಕು. ಎಷ್ಟು ಜನ ಮದುವೆಗಳಿಗೆ ಹೋಗ್ಬೇಕಾದ್ರೆ ಹಾಗೆ ಹೋಗ್ತಾರೆ. ಅವ್ರು ತೊಗೋತಾರೆ, ಇವ್ರು ಹಸ್ತು ತೊಗೊಬಿಟ್ಟಿರ್ತಾರೆ. ವಧುವರಿಗೆ ಕೊಡೋದು ಗ್ಯಾರಂಟಿ ಇಲ್ಲ, ಇವ್ರು ಯಾಕೆ ಅಲ್ಲಿ ಹೋಗಿ ತೋರಿಸ್ಬೇಕು ಎಲ್ರಿಗೂ ಅಂತ. ಅದೊಂಥರ ಇದು ಕೆಟ್ಟ ಚಟ. ಸುಮ್ಮನೆ ಹೋಗೋದಾಗ ಅದು ಅದೇನು ಒಟ್ಟು ಅಲಂಕಾರಗಳು ತಪ್ಪಲ್ಲೇ ಇಲ್ಲ, ಇಂಟೆನ್ಷನ್ ಇದೆ, ಅದು ತಪ್ಪದು. ಅಲಂಕಾರ ಬೇಕಾ ಅಲಂಕಾರ ಯಾರು ಬೇಡ ಅಂತ ಹೇಳೋದಿಲ್ಲ. ಅವ್ರ ಶಕ್ತಿ ಇದೆ, ದುಡ್ಡಿದೆ, ಮಾಡ್ಕೋತಾರೆ, ಆಯಿತು. ಅದನ್ನು ದುರುದ್ದೇಶ ಇರಬಾರ್ದು. ದೇವ್ರು ಕೊಟ್ಟಿದ್ದಾನೆ ಅಂತ ಹಾಕ್ಕೊಳ್ಳೋದು ಬೇರೆ, ಇನ್ನೊಬ್ಬರು ಹೊಟ್ಟೆ ಕಿಚ್ಚುಪಟ್ಟು ಸಾಯಿಲಿ ಅಂತ ಹೋಗೋದು ಇದೊಂದು ಕೆಟ್ಟದ್ದು. ದುರ್ಯೋಧನ ಆ ಬುದ್ಧಿ ಇತ್ತು, ಎಲ್ಲ ಕಡೆಯೂ ಅದೇ ಕೆಟ್ಟ ಬುದ್ಧಿನೇ ಅವನಿಗೆ. ಅದು ಹೇಳ್ತಾರೆ, ಈ ಅಸೂಯೆ ಪಡೋದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಲ್ಟಿಮೇಟ್ ಅದು, ಗೊತ್ತಾಯ್ತಾ? ಕಾಮ ಅಂಬೋದು ಲೋಯರ್ ಲೆವೆಲ್, ಲೋಯೆಸ್ಟ್ ಲೆವೆಲ್. ಇನ್ನೂ ಕೂಡ ಮಕ್ಕಳಿಗೆ ಕಾಮ ಇರುತ್ತೆ, ಅವ್ರಿಗೆ ಇದಿರೋದಿಲ್ಲ, ಅವರಿಗೆ ಸ್ಪರ್ಧೆ ಇರೋದಿಲ್ಲ, ನಿಧಾನ ಆಮೇಲೆ ಬರುತ್ತೆ. ಮೊದಲೆಲ್ಲ ಮಕ್ಕಳು ಬರೀ ಅದು ನನಗೂ ಬೇಕಷ್ಟೇ, ಅವರಿಗೆ ಇನ್ನೊಬ್ರಿಗೆ ಯಾಕೆ ಕೊಟ್ಟಿದ್ದೆ ಕೇಳೋದಿಲ್ಲ, ಅದು ತನಗೆ ಬೇಕಷ್ಟೇ ಕೇಳೋದು. ಆಮೇಲೆ ಶುರು ಮಾಡ್ತಾರೆ, ಇದು ಇನ್ನೊಬ್ರಿಗೆ ಕೊಡಬಾರ್ದು, ಆಮೇಲೆ ಶುರು ಮಾಡ್ತಾರೆ. ಕೊನೆಗೆ ಅದೇ ದೊಡ್ಡದಾಗಿಬಿಡೋದು. ಅದು ಮಾತ್ಸರ್ಯ ಎಂಬುದು ಭಾಳ ದೊಡ್ಡ ಮಟ್ಟದ ರೋಗ, ಅದು ಅರ್ಥ ಆಯ್ತು. ಅದಕ್ಕೆ ಮಾತ್ಸರ್ಯ ಅಂತ ಪದರಲ್ಲಿ ಹೆಸರಿಗೆ ಕೊನೆ, ಮೇಲಕ್ಕೆ ಹೋಗ್ತಾ ಹೋಗ್ತಾ ಪಾಪ ಜಾಸ್ತಿ ಆಗುತ್ತೆ. ಕಾಮ ಎಂಬುದು ಲೋಯೆಸ್ಟು, ಮಾತ್ಸರ್ಯ ಹೈಯೆಸ್ಟು. ಆ ದೋಷವಿನಲ್ಲಿ ಇತ್ತು. ಅದಕ್ಕೆ ನಿರ್ಮತ್ಸರಾಣಾಂ ಸತಾಂ. ಭಾಗವತ ಯಾರು ಕೇಳಬೇಕು ಅಂದರೆ, ಯಾರಿಗೆ ಮಾತ್ಸರ್ಯ ಇಲ್ಲ ಅವ್ರು ಕೇಳಬೇಕು, ಅವ್ರಿಗೆ ಹೇಳಬೇಕೆ ಹೊರತು ಕಂಡವ್ರಿಗೆ ಹೇಳಬಾರ್ದು. ಅವರು ಹೇಳಿಸ್ಕೊಂಡು ನಾನು ಹೇಳಿಸ್ತೇನೆ, ಆಗಲ್ಲ. ನಾನು ಹೇಳಿಸ್ಬೇಕು, ಹೇಳ್ತಾರೆ ಅಷ್ಟೇ. ಅವ್ರು ಏನು ಮಾಡಿದ್ರೆ ನನ್ನ ಕೈಲಾಸ ನಾನು ಮಾಡ್ತೇನೆ ಅಷ್ಟೇ. ಅವ್ರು ಇನ್ನೊಬ್ಬರ ಮೇಲೆ ಕಾಂಪೀಟ್ ಮಾಡೋದು, ಜಾಸ್ತಿ ಖರ್ಚು ಮಾಡ್ತಾರೆ ಆ್ಯಕ್ಚುಲಿ ಅವರಿಗಿಂತ. ಉದ್ದೇಶ ಸರಿ ಇಲ್ಲ, ಅವನಿಗೆ ಜಾಸ್ತಿ ಪುಣ್ಯ ಬಂತು, ಇವನಿಗೆ ಕಡಿಮೆ ಆಯಿತು. ಯಾಕಂದರೆ ಅವ್ರ ಉದ್ದೇಶ ಕೆಟ್ಟದಾಗಿರಲಿಲ್ಲ. ಅಂದರೆ ನೋಡೋದಕ್ಕೆ ಇನ್ವೆಸ್ಟ್ಮೆಂಟಲ್ಲೇ ಜಾಸ್ತಿ ಇದೆ, ರಿಸಲ್ಟ್ ಔಟ್ಪುಟ್ ಭಾರಿ ಕಡಿಮೆ ಇದೆ. ಸೊ ಔಟ್ಪುಟ್ ಇಲ್ಲದೆ ಹೋದರೆ ಇದಕ್ಕೆ ಬೆಲೆನೇ ಇಲ್ಲ ಯಾವಾಗಲೂ ಕೂಡ. ತಥೋ ದಿನೈಃ ಕೈಶ್ಚನ ಧಾರ್ತರಾಷ್ಟ್ರಾಃ ಸಕರ್ಣ ಗಾಂಧಾರ ನೃಪಾಃ ಕುಮಂತ್ರತಃ ಸಭಾರ್ಯಕಾಃ ಪಾಂಡವಾನ್ ದ್ರೌಪದೀಂಚ ಮಹೈಶ್ವರ್ಯಂ ದರ್ಶಯಿತ್ವಾ ಅವಮಂತುಂ. ನಾವು ಐಶ್ವರ್ಯವನ್ನು ತೋರಿಸಿ ಅವಮಾನ ಮಾಡಬೇಕು ಅಂತಲೇ ಹೋದರು. ತೇ ಚಂದನೈಃ ಕಾಂಚನರತ್ನಚಿತ್ರೈಃ ಮಹಾಗಜೈಃ ತುರಗೈಃ ಪತ್ತಿಭಿಶ್ಚ ಸ್ವಲಂಕೃತಾಶ್ಚಿತ್ರ ಮಾಲ್ಯಾಂಬರಾಶ್ಚ ವಿನಿರ್ಯಯುರ್ದ್ವೈತವನಾಯ ಶೀಘ್ರಂ. ಅವ್ರು ಹೋದ ಜಾಗಕ್ಕೆ ದ್ವೈತವನ ಅಂತ ಹೆಸರು. ಸಭಾರ್ಯಕಾಹ ಇದೆಯಲ್ಲ, ಕುತ್ಸಿತ ಅರ್ಥನೆ, ಕೆಟ್ಟ ಬುದ್ಧಿ ಇತ್ತು. ಸಭಾರ್ಯ ಅಂದರೆ ಸಾಕಾಗ್ತಿತ್ತು, ಎಲ್ಲ ಕುತ್ಸನೆ ಕಹ ಅಂಥೇಳಿ.
ಅವರೆಲ್ಲ ಕೆಟ್ಟ ಬುದ್ಧಿ ಇದ್ದ ಸ್ವಭಾರ್ಯಕ ಸ್ವಲಂಕೃತಾ ಹೇಗೆ ಹೊರಟು ಚಂದನೈಹಿ ಒಳ್ಳೆ ರಥಗಳು ಕಾಂಚನ ರತ್ನ ಚಿತ್ರೈಹಿ ಬಂಗಾರದ ರಥಗಳು ಶೋ ಮಾಡಬೇಕಲ್ಲ ಅದಕ್ಕೋಸ್ಕರ ವನದಲ್ಲಿದ್ದೀರಿ ನೀವೆಲ್ಲಿ ನಾವೆಲ್ಲಿ ಅಂತ ತೋರಿಸ್ಬೇಕಾಗಿದೆ. ಮಹಾಗಜೈಹಿ ದೊಡ್ಡ ದೊಡ್ಡ ಆನೆಗಳು ತುರಗಳು ಪತ್ತಿಭೆಗಳು ಕಾಲಾಳುಗಳು ರಥಗಳು ಚತುರಂಗ ಬಲನೂ ಆಯ್ತು ಅಲ್ಲಿಗೆ ರಥಗಳು ಆನೆಗಳು ಕುದುರೆಗಳು ಮತ್ತು ಕಾಲಾಳುಗಳು ಚತುರಂಗ ಬಲ ಸಮೇತ ಹೋಗ್ತಾರೋ. ಸ್ವಲಂಕೃತಾಶ್ಚಿತ್ರ ಮಾಲ್ಯಾಂಬಾರಾಶ್ಚ್ಯ ಭಾರಿ ಅಲಂಕಾರ ಮಾಡ್ಕೊಂಡಿದ್ದಾರೆ ಚಿತ್ರ ವಿಚಿತ್ರ ಆಭರಣ ಮಾಲೆಗಳನ್ನು ಹಾಕ್ಕೊಂಡಿದ್ದಾರೆ. ವಿನಿರ್ಯಯುರು ದ್ವೈತವನಾಯ ಶೀಘ್ರಂ ಪಾಂಡವರು ವಾಸ ಮಾಡ್ತಿದ್ದ ಜಾಗ ದ್ವೈತವನ ಇವತ್ತು ತೋರಿಸ್ತಾರೆ. ದ್ವೈತವನ ಯಾವುದು ಕಾಮ್ಯಕವನ ಯಾವುದು ಪಾಂಡವರು ಯಾವ್ಯಾವ ವನದಲ್ಲಿದ್ದರು ಅಂತ ಮಹಾಭಾರತ ಹೇಳುತ್ತದೆ ಇದೆಲ್ಲ ತೋರಿಸ್ತಾರೆ. ಇದೇ ದ್ವೈತವನ ಇದೇ ಕಾಮ್ಯಕವನ ಅಂತೇಳಿ ಕುರುಕ್ಷೇತ್ರದ ಒಂದು ಇದರಲ್ಲಿ ಕುರುಕ್ಷೇತ್ರದಲ್ಲಿ ವನಗಳೆಲ್ಲ ಇರೋದು. ಯುದ್ಧ ನಡಿಬೇಕಾದ್ರೆ ಯುದ್ಧ ಅದರೊಳಗೆ ದೊಡ್ಡ ಭಾರಿ ದೊಡ್ಡದು ನೂರಾರು ಕಿಲೋಮೀಟರ್ ಮೇಲೆ ಇದೆ. ಅದರ ವ್ಯಾಪ್ತಿ ಥೌಸಂಡ್ಸ್ ಆಫ್ ಕಿಲೋಮೀಟರ್ಸು ಗೊತ್ತಾಯ್ತು. 100 ಕಿಲೋಮೀಟ್ರಿಗಿಂತ ಬೈ 100 ಕಿಲೋಮೀಟ್ರಿಗಿಂತ ಜಾಸ್ತಿ ಇದೆ. ಅದು ಒಂದು ವನಗಳೆಲ್ಲ ಸೇರಿತ್ತು ಅದರಲ್ಲಿ. ಅಲ್ಲಿ ವಾಸ ಮಾಡ್ತಾರೆ. ದ್ವೈತವನ ಅಲ್ಲೂ ವನ ಅಂದರೆ ಶಾಸ್ತ್ರ, ದ್ವೈತವನ ಅಂದರೆ ಏನು ದ್ವೈತ ಶಾಸ್ತ್ರ. ಪಾಂಡವರು ಎಲ್ಲಿದ್ದು ದ್ವೈತ ಶಾಸ್ತ್ರದಲ್ಲಿದ್ದಾರೆ. ಪಾಂಡವರು ಯಾವುದು ಹಿಡಿತಾರೆ ದ್ವೈತ ಮತ. ಅವ್ರು ಹೇಳೋದೇ ದ್ವೈತ ಮತ ಅವರದೇ ತಾರೆ ಮುಖ್ಯ. ಆದ್ದರಿಂದ ದ್ವೈತವನದಲ್ಲಿದ್ದಾರೆ. ಏನು ಅದೇ ಹೇಳ್ತಿರೋದು ದ್ವೈತ ಅಂದರೆ ಅದೇನೆ ದ್ವೈತ ವಾಸ ಮಾಡ್ಕೊಂಡಿದ್ದಾರೆ. ವನ ಅಂದರೆ ಶಾಸ್ತ್ರ. ತೇ ಚಂದನೈಹಿ ಆಮೇಲೆ ಗವಾಂ ದೃಷ್ಟಿ ಛದ್ಮನ ನಿರ್ಗತಾಂತಾನ್ ಜ್ಞಾತ್ವಾ ಶಕ್ರಸ್ತೇಜಸೋ ಭಂಗಕಾಮಃ ತತ್ಸಾಮರ್ಥ್ಯವರವಸ್ಮೈ ಪ್ರದಾಯ ತದ್ಬಂಧನಾಯಾದಿಶತ್ ಚಿತ್ರಸೇನಂ. ಗವಾಂ ದೃಷ್ಟಿ ಛದ್ಮನ ನಿರ್ಗತಾನ್ ತಾನ್ ಜ್ಞಾತ್ವಾ ಶಕ್ರಃ ತೇಜಸಃ ಭಂಗಕಾಮಃ ತತ್ಸಾಮರ್ಥ್ಯವರಂ ಅಸ್ಮೈ ಪ್ರದಾಯ ತದ್ಬಂಧನಾಯ ಅದಿಶತ್ ಚಿತ್ರಸೇನಂ. ಗವಾಂ ದೃಷ್ಟಿ ಛದ್ಮನ ಇದೆ. ಗವಾಂ ದೃಷ್ಟಿ ಛದ್ಮನ ಗೋವುಗಳನ್ನು ನೋಡ್ತಕ್ಕಂಥ ನೆಪದಿಂದ. ಛದ್ಮ ಅಂದರೆ ನೆಪ ಏನು ಇನ್ಸ್ಪೆಕ್ಷನ್ನು ಮಾಡ್ತಿರೋದೇನು. ಇವರು ಇನ್ಸ್ಪೆಕ್ಷನ್ಗೆ ಹೋಗೋರೆಲ್ಲ ಇನ್ಸ್ಪೆಕ್ಷನ್ ಮಾಡ್ತಾರೋ ಬಿಡ್ತಾರೋ ಚಿಕ್ಕವಟ್ಟಿ ತಿಂದು ಕುಡಿದು ಹೋಗಿಬಿಡ್ತಾರೆ ಗೊತ್ತಾಯ್ತಾ. ಇದ್ದಲ್ಲೇ ತರಿಸ್ಕೊಂಡು ತಿಂದುಬಿಡ್ತಾರೆ. ಒಳ್ಳೆ ರಿಪೋರ್ಟ್ ಬರೆದು ಕಳಿಸ್ಬಿಡ್ತಾರೆ. ಕೆಲಸ ಬಿಲ್ಡಿಂಗ್ ಇರೋದಿಲ್ಲ ಏನೂ ಇರೋದಿಲ್ಲ ಅಲ್ಲಿ. ಫೈನ್ ನೀಟ್ಲಿ ವರ್ಕ್ ಹ್ಯಾಸ್ ಬಿನ್ ಡನ್ ನೀಟ್ಲಿ ಅಂತ ಬರೆದು ಸರ್ಟಿಫಿಕೇಟ್ ಹೋಗ್ಬಿಡ್ತಾರೆ. ಅದೆಲ್ಲ ಹೆಸರು ಅಷ್ಟೇ. ಇವನು ಹಾಗೆ ಹೊರಟಿದ್ದು. ಗವಾಂ ದೃಷ್ಟಿ ಛದ್ಮನ ನಿರ್ಗತಾಂತಾನ್ ಜ್ಞಾತ್ವಾ ಶಕ್ರಃ ತೇಜಸೋ ಭಂಗ ಅಂದರೆ ದೇವರು ನೋಡಿ ದೇವತೆಗಳು ಅಬ್ಸರ್ವ್ ಮಾಡ್ತಾ ಇರುವ ಸಾಕ್ಷಿ ಇದು. ಇವನು ಮರ್ಯಾದೆ ಅವ್ರ ಮರ್ಯಾದೆ ಅವಮಾನ ಮಾಡೋಕ್ಕೆ ಇವನು ಹೋಗ್ತಿದ್ದಾನೆ. ಇವರಿಗೆ ಅವಮಾನ ಆಗಬೇಕು ಹಾಗೆ ಮಾಡಬೇಕು ಅಂತ ಪ್ಲಾನ್ ಮಾಡಿದರು. ತೇಜಸಃ ಶಕ್ರಕಾಮಃ ಭಂಗಕಾಮಃ ಶಕ್ರಃ ತತ್ಸಾಮರ್ಥ್ಯವರಂ ಅಸ್ಮೈ ಪ್ರದಾಯ. ಚಿತ್ರಸೇನ ಗಂಧರ್ವನ ಕರೆದ. ನೀನು ಹೋಗು ಅಂತ ಸೈನ್ಯ ಕೊಟ್ಟು ಕಳಿಸಿದರು. ಒಂದು ವರ ಕೊಟ್ಟರು ಅವನಿಗೆ. ಏನು ವರ ಅಂತ ಕೇಳಿದರೆ ತತ್ಸಾಮರ್ಥ್ಯವರಂ. ದುರ್ಯೋಧನ ಹಿಡ್ಕೊಂಬರ್ಬೇಕೀಗ ಸೆರೆ ಹಿಡಿಬೇಕು. ಆ ಶಕ್ತಿ ಇಲ್ಲ ಅವರಿಗೆ. ವರ ಕೊಟ್ಟರು. ಅದರಿಂದಾಗಿ ದೇವ ಆ ಪದವಿ ಒಂದು ಲೆಟ್ರ್ ಇನ್ಫ್ಲೂಯೆನ್ಸ್ ಲೆಟ್ರ್ ಕೊಟ್ಟರೆ ಹಾಗೋ ಹಾಗೆ ಇವನಿಗೆ ಆಗೋದಿಲ್ಲ. ಲೆಟ್ರ್ ಕೊಟ್ಟರೆ ಕೆಲಸ ಆಗುತ್ತಾಗ. ಸೊ ವರ ಕೊಟ್ಟು ಕಳಿಸಿದ್ರು. ಇವತ್ತು ವರ ಆಗಿರೋ ನಮಗೆ ಅರ್ಥ ಆಗುತ್ತೆ. ಇನ್ಫ್ಲೂಯೆನ್ಸ್ ಅಂದ್ರೆ ಒಂದೇ, ವರ ಅಂದರೂ ಒಂದೇ. ತದ್ಬಂಧನಾಯ ಆದಿಶತ್ ಚಿತ್ರಸೇನ ಕಳಿಸಿಕೊಟ್ರು. ಸಷಷ್ಟಿ ಸಾಹಸ್ರಕ ಕೋಟಿಯೂಥಪೈ ಗಂಧರ್ವಮುಖ್ಯೈ ಸಂವೃತೋ ಅಗಾತ್ ಸರಸ್ತತ್ ಯಸ್ಮಿನ್ ಸ್ನಾತುಂ ವಾಂಛತಿ ಧಾರ್ತರಾಷ್ಟ್ರ ತದಾಜ್ಞೆಯ ಪುರುಷಾಸ್ತಾನಥೋಚುಃ. ಸಹ ಷಷ್ಟಿಸಹಸ್ರಕೋಟಿಯೂಥಪೈ ಗಂಧರ್ವಮುಖ್ಯೈ ಸಂವೃತಃ ಅಗಾತ್ ಸರಃ ತತ್ ಯಸ್ಮಿನ್ ಸ್ನಾತುಂ ವಾಂಛತಿ ಧಾರ್ತರಾಷ್ಟ್ರಃ ತದಾಜ್ಞೆಯ ಪುರುಷಾಃ ತಾನ್ ಅಥೋಚುಃ. ಎಷ್ಟು ಸೈನ್ಯ ತೊಗೊಂಡು ಬಂದ ಅಂತ ಹೇಳ್ತಾರೆ. ಷಷ್ಟಿಸಹಸ್ರಕೋಟಿಯೂಥಪೈ ನೆನ್ಪಿಟ್ಕೋಬೇಕಾದ್ರೆ 80 ಕೋಟಿ ಯೂಥಪಂ. ಅಲ್ಲಿ 80 ಕೋಟಿ ಸೇನಾಧಿಪತಿಗಳಿದ್ದರೆ ಇಲ್ಲಿ 60,000 ಕೋಟಿ ಸೇನಾಧಿಪತಿಗಳಿದ್ದು ದೊಡ್ಡ ಸೈನ್ಯ. ಯಾರು ಗಂಧರ್ವರ ಸೈನ್ಯ. ಜಾಗ ಆಯ್ತಾ ಕೇಳಬಾರ್ದು. ಅವರ ಬಾಡಿನೇ ಬೇರೆ ಅವರು. ಈ ಬಾಡಿ ಅಲ್ಲ. ಇರುವೆಗಳು ಎಷ್ಟಿರ್ಬೋದು ನಿಮಗೆ ಯೋಚನೆ ಮಾಡಿ. ಆ ಕಚ್ಚಿದ್ರೆ ಒದ್ದಾಡ್ತಾರೆ. ಬರೀ ಜೋರಾಗಿ ಕಚ್ಚಿದ್ರೆ ಒದ್ದಾಡ್ತಾರೆ. ಇವನು ಸೈಜ್ ಎಷ್ಟೇ ದೊಡ್ಡದಿದ್ರು ಒಂದು ಸಲ ಕಚ್ಚಿದ್ರೆ ಸಾಕು. ಗಂಧರ್ವರು ಹೇಳಿ ದೊಡ್ಡ ಅದು ಮೆಟೀರಿಯಲ್ಲೇ ಬೇರೆ ದೇಹದ್ದು. ಆದ್ದರಿಂದ ಅಷ್ಟು ಜನ ಅಕಾಮಿಡೇಟ್ ಆಯ್ತಲ್ಲಿ. ರಾವಣನಿಗೆ ವರ ಇತ್ತು ಅಲ್ಲೇ ಆಗಿತ್ತು. ಇಲ್ಲಿ ಇವರಿಗೂ ವರ ಇತ್ತು ಆಯಿತು. ಗಂಧರ್ವರಿಗೆ ವರ ಬೇರೆ ಇದೆ. ಹೋಗೋ ವರ ಬಾಡಿ ಹಾಗೆ ಇದೆ, ವರ ಇದೆ. ಮತ್ತು ಸ್ಪೆಷಲಾಗಿ ಅವ್ರನ್ನ ಸೋಲ್ಸೋ ವರ ಇದೆ. ಇಷ್ಟು ತೊಗೊಂಡು ಬಂದರು ಅವರು. ಗಂಧರ್ವ ಮುಖ್ಯೈ ಗಂಧರ್ವ ಮುಖ್ಯೈ ಸಂವೃತಃ
ಆ ಗಂಧರ್ವ ಅವನು, ಗಂಧರ್ವ ರಾಜ ಅವನು. ಸೊ ಗಂಧರ್ವನೆಲ್ಲ ಬೆಟಾಲಿಯನ್ ಕರ್ಕೊಂಡು ಬಂದ. ಯಸ್ಮಿನ್ ಸ್ನಾತುಂ ವಾಂಛತಿ, ಒಂದು ಸರೋವರ ಇತ್ತು. ಆ ಸರೋವರದಲ್ಲಿ ದುರ್ಯೋಧನ ಅಲ್ಲಿ ತನ್ನ ಪ್ರೋಗ್ರಾಮ್ ಹಾಕ್ಕೊಂಡಿದ್ದ. ಅಲ್ಲಿ ಸ್ನಾನ ಮಾಡಬೇಕು, ಜಲಕ್ರೀಡೆ ಆಡಬೇಕು, ಪತ್ತೆ ಕರ್ಕೊಂಡೋಗಿದ್ದಾನೆ ಅಂತ ಕರ್ಕೊಂಡಿದ್ದ. ಅಲ್ಲಿಗೆ ಇವರು ಹೋದರು. ಇವರು ಮೊದಲೇ ಹೋಗ್ಬಿಟ್ರು, ಅವ್ರಿಗಿಂತ ಮುಂಚೆ ಇವರೆಲ್ಲ ಹೋಗ್ಬಿಟ್ರು ಗಂಧರ್ವರು. ಅಲ್ಲೇನಾಗಿದೆ, ಯಸ್ಮಿನ್ ಸ್ನಾತುಂ ವಾಂಛತಿ ಧಾರ್ತರಾಷ್ಟ್ರ, ಎಲ್ಲಿ ಸ್ನಾನ ಮಾಡಬೇಕು ಅಂತ ಅವನೇನು ಈ ಮಡಿ ಸ್ನಾನ ಮಾಡೋಕ್ಕೆ ಕೊಟ್ಟಿಲ್ಲ ಅವರು. ಯಾವುದಕ್ಕೆ ನಾನು ಅಂದರೆ ಇವ್ರದ್ದು ಎಡೆ ಸ್ನಾನ ಇರ್ತದಲ್ಲ, ಟಬ್ ಬಾತ್ ಬೆಳಿ ಮಾಡ್ತೀವಿ ಅಂತಾಗತ್ತೆ ಅಷ್ಟೇ. ಅಂದರೆ ಒತ್ತು ಪ್ರತಿಯೊಂದನ್ನು ಯಾವುದಕ್ಕೆ ಉಪಯೋಗಿಸ್ತಾರೆ, ಅದನ್ನು ಸಂಪತ್ತಿದೆ, ಎಷ್ಟು ಸಾಧನೆ ಮಾಡ್ಬೋದು ಆ್ಯಕ್ಚುಲಿ ಕೂಡ, ಗೊತ್ತಾಯ್ತಾ? ಸಂಪತ್ತಿದ್ದವರು ಬೇಕಾದ ಸಾಧನೆ ಮಾಡ್ಬೋದು. ಎಲ್ಲ ಕೆಟ್ಟ ಸಾಧನೆ ಮಾಡ್ಕೊಂಡ್ಬಿಡ್ತಾರೆ, ತುಂಬ ಜನಗಳು ಅದನ್ನು ಮಿಸ್ಯೂಸ್ ಮಾಡ್ತಾರೆ. ಇವನ್ನೆಲ್ಲ ಅದಕ್ಕೋಸ್ಕರ ಹೊರಟರು. ಒಳ್ಳೆ ತೀರ್ಥಯಾತ್ರೆ ಹೊರಟರೆ ವಿಘ್ನ ಮಾಡ್ತಿರಲಿಲ್ಲ ಅವರು. ಧಾರ್ತರಾಷ್ಟ್ರಸ್ತದಾಜ್ಞೆಯ ಪುರುಷ ಸ್ಥಾನಥೋಚುಹು. ಅವ್ರು ದುರ್ಯೋಧನ ಕಡೆಯವರು ಬಂದರು. ನೋಡ್ತಾರೆ ಅಲ್ಲ ಇಳಿದ್ಬಿಡ ಸಾರಕ್ಕೆ ಎಳೆದುಬಿಟ್ಟಿದ್ದಾರೆ ಅಷ್ಟು ಜನಗಳು. ಹೇಳಿದರು, ಓ ನೋಡಿ ಎಲ್ಲ ಖಾಲಿ ಮಾಡಿ ಜಾಗ, ಬೇಗ ಖಾಲಿ ಮಾಡಿ ಜಾಗ, ನಮ್ಮ ರಾಜ ಬರ್ತಿದ್ದಾರೆ ಅಂತ ಹೇಳಿದರು. ಸ್ನಾತುಂ ಸಮಾಯಸ್ಥಿತಿ ಧಾರ್ತರಾಷ್ಟ್ರ ರಾಜೇಶ್ವರ ನಿಸ್ಸರಧ್ವಂ ತತಸ್ಮಾ ತೀರ್ಥಾದಾಜ್ಞಾಂ ಧಾರಯಂತಶ್ಚ ತಸ್ಯ ಇತ್ಯುಕ್ತ ಗಂಧರ್ವ ಜಹಸುಹು ತಾನಥ ಉಚ್ಚೈಃ ಸ್ನಾತುಂ ಸಮಾಯಸ್ಥಿತಿ ಧಾರ್ತರಾಷ್ಟ್ರ. ಇಲ್ಲಿಗೆ ದುರ್ಯೋಧನ ಸ್ನಾನಕ್ಕೆ ಬರ್ತಾ ಇದ್ದಾನೆ. ಯಾರವನು? ರಾಜೇಶ್ವರ. ಅದು ರಾಜನೇ ಅಲ್ಲ, ಫಸ್ಟ್ ಅವನು ರಾಜೇಶ್ವರ ಚಚ್ಚಿಟ್ಕೊಂಡ ಅಷ್ಟೇ. ರಾಜೇಶ್ವರ ನಿಸ್ಸರಧ್ವಂ ತದಸ್ಮಾತ್, ಬೇಗ ಅಲ್ಲಿ ಹೊರಟೋಗಿ ಇಲ್ಲಿಂದ. ಯಸ್ಮಿನ್ ಸ್ನಾತುಂ ವಾಂಛತಿ ಧಾರ್ತರಾಷ್ಟ್ರ, ಅದಕ್ಕೆ ತೀರ್ಥಾದ್ ಆಜ್ಞಾಂ, ಅಸ್ಮಾತ್ ತೀರ್ಥಾತ್, ಈ ತೀರ್ಥದಿಂದ ಸರೋವರದಿಂದ ಹೊರಟೋಗ್ಬೇಕು. ಧಾರಯಂತಶ್ಚ, ಅವನ ಆಜ್ಞೆ ಪಾಲನೆ ಮಾಡಬೇಕು ನೀವು, ದುರ್ಯೋಧನ ಆಜ್ಞೆಯನ್ನು ಪಾಲನೆ ಮಾಡಬೇಕು ಅಂತ ಹೇಳಿದ ತಕ್ಷಣ ಗಂಧರ್ವಾಹ ಜಹಸು ತಾನಥ ಉಚ್ಚೈ ಜೋರ ನಕ್ಬಿಟ್ರು ಅವರು. ಗೊತ್ತಾಯ್ತಾ? ಯಾರೋ ಗೌರ್ಮೆಂಟ್ ಅಫಿಷಿಯಲ್ ಬಂದ ಕಾಲಕ್ಕೆ ಯಾರೋ ಗೂಂಡ ಬಂದು ಕೇಳಿ ಬಿಡ್ತಾರೆ ಜಾಗನ, ಅದನ್ನ ರೆಸ್ಪಾಂಡ್ ಮಾಡಾಗ ಜೋರ ನಕ್ಕು ಬಿಡ್ತಾರೆ. ಯಾಕೆ ಅವರೆಲ್ಲಿ ಇವೆಲ್ಲಿ ಕೆಲಸಕ್ಕೆ ಬಾರ್ದವ ನೀವು? ಯಾವ ರಾಜ ಅವನು ಅಂತ ಕೇಳಿದೆ. ಯಾವ ರಾಜ ನಿಮ್ಮ ರಾಜ? ಜಹಸು ತಾನಥ ಉಚ್ಚೈಹಿ, ಉಚ್ಚೈ ಬದಲೇ ಜಹಸು, ಅದರ ಉಚ್ಚೈಹಿ ಜಹಸು, ಭಾರಿ ಜೋರ ನಕ್ಕರು ಅಂತ ಅರ್ಥ. ಅವ್ರು ಹೇಳ್ತಾರೆ, ಓ ಏನಪ್ಪ ನಿಮ್ಮ ರಾಜ ಬರ್ತಾ ಇದ್ದಾನ ಅಂತ ಕೇಳಿದರು. ಊಚುರ್ವಯಂ ಆನಯಾಮಸ್ತದಾಜ್ಞಾಂ ತ್ರಿಲೋಕಾನಾಂ ಯಹ ಪತಿ ಶಕ್ರದೇವ ನ ಮಾನುಷಾಣಾಂ ಅಪಿ ಚಕ್ರವರ್ತಿನಾಂ ಕಿಂ ಅಲ್ಪಸಾರಸ್ಯ ಸುಯೋಧನಸ್ಯ. ಅವ್ರ ಉತ್ತರ ಹೇಗಿದೆ ನೋಡಿ. ಓಹೋ, ಅವನು ಬರ್ತಾ ಇದ್ದಾನ, ಇವನ ಮಾತು ನಾವ್ಯಾಕೆ ಕೇಳಬೇಕು ಅಂತ ಹೇಳ್ತಾರೆ. ನಾವು ಯಾರ ಮಾತು ಕೇಳ್ತೇವೆ ಗೊತ್ತಾ? ತ್ರಿಲೋಕಾನಾಂ ಯಃ ಪತಿ ಶಕ್ರದೇವ. ಮೂರು ಲೋಕ, ನೀನು ಭೂಲೋಕದಲ್ಲಿ ಕೋಟ ಒಡೆಯ ಬೇರೆ ಜೊತೆ ನೀನು, ನಿಜವಾಗ್ಲೂ ಮೂರು ಲೋಕದ ರಾಜ ಯಾರು? ಇಂದ್ರದೇವರು. ಅವ್ರ ಮಾತನ್ನು, ಅವರು ದೂತರು ನಾವು, ಅವ್ರ ಮಾತು ನಿನ್ನ ದೂತ ನಾವ್ಯಾಕೆ ಕೇಳ್ತೀವಿ ಅಂತ ಹೇಳ್ತಾರೆ. ಬೇರೆ ಡಿಪಾರ್ಟ್ಮೆಂಟವರೇ ಕೇಳೋದಿಲ್ಲ ಎಷ್ಟೋ ಸಲ, ಈ ಡಿಪಾರ್ಟ್ಮೆಂಟ್ ನೀವ್ಯಾಕೆ ಬರ್ತೀರಿ ಅಂತ. ಬೇರೆ ರಾಜ್ಯದವರಾದರೆ ಮಾತು ಏನೂ ನಡೆಯೋದಿಲ್ಲ. ಉದ್ದೇಶಪೂರ್ವಕ ಅಪೋಸ್ ಮಾಡ್ತಾರೆ ಸಾಮಾನ್ಯ, ತಮ್ಮ ಪವರ್ ತೋರ್ಸೋಕ್ಕೋಸ್ಕರ. ಕೆಲಸತ್ತು ಕೋಆಪ್ರೇಟ್ ಮಾಡ್ಬೋದು, ಎಷ್ಟೋ ಸರ್ತಿ ಅವರು ನಾವೇನು ಕಡಿಮೆ ಶುರು ಮಾಡ್ತಾರೆ ತಕ್ಷಣ. ಅದಕ್ಕೆ ಹೇಳಿದ್ರು, ನಿಮ್ಮ ಮಾತು ನಾವೇ ಕೇಳುತ್ತೇವೆ. ನಮ್ಮ ಮಾನುಷಾಣಪಿ ಚಕ್ರವರ್ತಿ, ನಾವು ಮನುಷ್ಯರಲ್ಲಿ ಚಕ್ರವರ್ತಿಗಳ ಮಾತನ್ನು ಕೇಳೋದಿಲ್ಲ ನಾವು. ನೀನು ರಾಜ ಕೂಡ ಅಲ್ಲ, ನಿನ್ನ ಮಾತು ನಾವೇ ಕೇಳ್ತೇವೆ ನಾವೀಗ. ಅಲ್ಲಿ ಎಲೆಕ್ಟೆಡ್ MLA ಕೂಡ ಅಲ್ಲ, ಆ ಥರ ಇದ್ದ ಲೆಕ್ಕ ಅವಳು. ಲೋಯೆಸ್ಟ್ ಲೆವೆಲ್ಲಲ್ಲೂ ನಮಗೆ ರೆಕಗ್ನಿಷನ್ ಇಲ್ಲ, ನನಗೆ ನಿನ್ನ ಮಾತು ನಾವೇ ಕೇಳಬೇಕು ಅಂತ ಹೇಳ್ತಾರೆ. ನಮಾನುಷಾಣಮಪಿ ಚಕ್ರವರ್ತಿನಾಂ ಕಿಂ ಅಲ್ಪಸಾರಸ್ಯ ಸುಯೋಧನಸ್ಯ. ಅಲ್ಪಸಾರ ಶಕ್ತಿನೇ ಅವನಿಗಿಲ್ಲ, ಮೋಸಗಾರ ಬೇರೆ. ಇತಿ ರೀತಿ ಕುಪಿತೋ ಧಾರ್ತರಾಷ್ಟ್ರೋ ಜಘಾನ ಗಂಧರ್ವ ವರಾನ್ ಶರೌಹೈಃ ಜಘ್ನುಸ್ಸ ಕರ್ಣ ಅಪಿ ತಸ್ಯ ಸೋದರ ಜಘ್ನುಶ್ಚ ತೇ ಧಾರ್ತರಾಷ್ಟ್ರಸ್ಯ ಸೇನಾಂ. ಇತಿ ಈ ರೀತಿ ಕುಪಿತಃ ಧಾರ್ತರಾಷ್ಟ್ರಃ ಜಘಾನ ಗಂಧರ್ವವರಾನ್ ಶರೌಹೈಃ. ಹೇಳಿದ ತಕ್ಷಣ ಭಾರಿ ಸಿಟ್ಟು ಬಂತು ಅವನಿಗೆ. ಗಂಧರ್ವವರಾನ್ ಶರೌ, ಬಾಣಗಳು ಯುದ್ಧ ಶುರು ಮಾಡಿದ ಅವ್ರ ಮೇಲೆ ದುರ್ಯೋಧನ. ಅವನೇನು ಕನ್ನಡ ಇದ್ದಾರೆ, ಭಾರಿ ಇದ್ದಾರೆ ಇದರೊಳಗೆ. ಇಲ್ಲಿ ಕುಮಾರವ್ಯಾಸ ಮೊದಲವ್ರು ಬರೀಬೇಕಾದ್ರೆ ದ್ರೋಣರು ಎಲ್ಲ ಹೋಗಿದ್ರು ಅಂತ ಹೇಳ್ಬಿಡ್ತಾರೆ. ಅವ್ರು ಯಾರೂ ಹೋಗಿಲ್ಲ ಇದರೊಳಗೆ, ಈ ಬೆಟಾಲಿಯನ್ ಅಷ್ಟೇ ಹೋಗಿರೋದು. ಅಲ್ಲಿ ಅಶ್ವತ್ಥಾಮರು ಇಲ್ಲ, ದ್ರೋಣಾಚಾರ್ಯ ಇಲ್ಲ, ಕೃಪಾಚಾರ್ಯ, ಭೀಷ್ಮಾಚಾರ್ಯರು ಇಲ್ಲ. ಇದು ಮಹಾಭಾರತದ್ದು. ಎಷ್ಟೋ ಜನ ಕವಿಗಳು ಅದನ್ನೆಲ್ಲ ಇದ್ದಿದ್ದೆಲ್ಲ ಸೇರಿಸಿಬಿಡ್ತಾರೆ ಅದಕ್ಕೆ. ಅವರು ಹಾಗೆಲ್ಲ ಇಲ್ಲ, ಇತಿಹಾಸ ಹೇಳಬೇಕಾದ್ರೆ ಅವರಿಂದ ಇದಕ್ಕೆ ಹೋಗ್ತಾರೆ. ಇದಕ್ಕೆಲ್ಲ ಅವರು ಘೋಷಯಾತ್ರೆ ಅಂತ ಹೋಗಬೇಕಾದ್ರೆ ಅದು ನಮ್ಮ ಕೆಲಸ ಅಲ್ಲ, ನಿನ್ನ ಕೆಲಸ. ಮತ್ತು ನೀನು ಹೋಗ್ತಿರೋ ಉದ್ದೇಶನೂ ಸರಿ, ನಾವು ಬರೋದಿಲ್ಲ ಅಂತ ರಿಜೆಕ್ಟ್ ಮಾಡ್ತಿದ್ರು. ಅವ್ರು ಹೋಗಿಲ್ಲ ಕೂಡ, ಗೊತ್ತಾಯ್ತಾ? ಅವ್ರ ಅವಸರದಲ್ಲಿ ಏನೋ ಹೇಳಿಬಿಡ್ತಾರೆ ಅವರು. ಕವಿಗಳು ರೀತಿ ಬೇರೆ, ಅವ್ರಿಗೇನು ಮುಖ್ಯ? ಅವರಿಗೆ ಕಾವ್ಯದ ರೀತಿ ಮುಖ್ಯ, ಅದು ಇದು ಸತ್ಯ ಮುಖ್ಯ ಆಗೋದಿಲ್ಲ. ಆದರೆ ಸತ್ಯನೂ ಇದು ಕಾವ್ಯ ಇದ್ದರೆ ಅದು ಶ್ರೇಷ್ಠ. ಅವ್ರ ಕಾವ್ಯಗಳು ಚೆನ್ನಾಗೇ ಇದೆ ಇಲ್ಲ ಅಂತೇನೂ ಅಲ್ಲ,
ಆದರೆ ಯಾವುದಕ್ಕೆ ಹತ್ತಿರ ಆಗೋದಿಲ್ಲ ಅದು? ಇತಿಹಾಸಕ್ಕೆ ಭಾರತಕ್ಕೆ ಹತ್ತಿರ ಆಗೋದೇ ಇಲ್ಲ. ಸುಯೋಧನಸ್ಯ ಇತೀರಿತೆ ಕುಪಿತೋ ಧಾರ್ತರಾಷ್ಟ್ರೋ ಜಘಾರ ಗಂಧರ್ವವರಾನ್ ಶರೌಘೈಃ ವಸು ಜಘ್ನುಸ್ಸಕರ್ಣಾ ಅಪಿ ತಸ್ಯ ಸೋದರಾಃ ಜಘ್ನುಶ್ಚ ತೇ ಧಾರ್ತರಾಷ್ಟ್ರಸ್ಯ ಸೇನಾಂ ಇತೀರಿತೆ ಕುಪಿತಃ ಧಾರ್ತರಾಷ್ಟ್ರಃ ಜಘಾನ ಗಂಧರ್ವವರಾನ್ ಶರೌಘೈಃ ಜಘ್ನುಸ್ಸಕರ್ಣ ಅಪಿ ಕರ್ಣನೂ ಯುದ್ಧ ಶುರು ಮಾಡಿದ, ಅವ್ರು ತಮ್ಮಂದಿರು ಶುರು ಮಾಡಿದರು. ಜಘ್ನುಶ್ಚ ತೇ ಅವ್ರು ಬಿಡಲಿಲ್ಲ, ಅವರು ತಿರುಗಿ ಹೊಡೆದ್ರು. ಮತ್ತೆ ಇವ್ರು ಹೊಡೆದ್ರೆ ಅವರು ತಿರುಗಿ ಹೊಡೆದ್ರು. ಅವಾಗೇನಾಯಿತು? ಮುಹೂರ್ತಮಾಸೀತ್ ಯಾರು ಯುದ್ಧ ಶುರು ಮಾಡಿದರು ಅಂತ ಇವರು ಅವರನ್ನು ಬಡಿ ಇಬ್ಬರು ಶುರು ಮಾಡ್ತಿದ್ದಾರೆ. ಮುಹೂರ್ತಮಾಸೀತ್ ಸಮಮೇವ ಯುದ್ಧಂ ತೇಷಾಂ ತದಾ ಧಾರ್ತರಾಷ್ಟ್ರಸ್ಯ ಚೈವ ಪುರಾ ಭಿಂದೋರ್ವರತೋ ಮಾಯಯಾ ಚ ಗಂಧರ್ವವೀರಾ ಬವೃಸುಃ ತತಸ್ಮಾ ಮುಹೂರ್ತಮಾಸೀತ್ ಸಮಮೇವ ಯುದ್ಧಂ. ಒಂದು ಮುಹೂರ್ತ ಕಾಲ ಆಲ್ಮೋಸ್ಟ್ ಈಕ್ವಲ್ ಆಗಿ ಯುದ್ಧ ನಡೀತು. ಇವನು ಕಲಿ ಬ್ರಹ್ಮದೇವ್ರ ವರ ಇದೆ ಇವನು ದುರ್ಯೋಧನನಿಗೆ, ಗೊತ್ತಾಯ್ತಾ? ಕರ್ಣಾದಿಗಳು ಭಾರಿ ಭಾರಿ ಜೋರಿದ್ದಾರೆ, ಒಬ್ಬೊಬ್ಬರೇ ಸಾಕು. ಇನ್ನೂ ಹೇಳೋದಾದರೆ ಕರ್ಣಾದಿಗಳು ಕರ್ಣ ಎಷ್ಟು ಪವರ್ಫುಲ್ ಅಂದರೆ ಇಷ್ಟು ಸೈನ್ಯನ ಒಬ್ಬನೇ ಗೆಲ್ಲವಲ್ಲ. ಪರಶುರಾಮರ ಶಿಷ್ಯ, ದಿವ್ಯಾಸ್ತ್ರಗಳಿದೆ ಆತನಲ್ಲಿ. ಆದರೆ ಇಲ್ಲಿ ಪರಿಸ್ಥಿತಿ ಬೇರೆ. ಈಗ ಸ್ಪರ್ಧೆ ಬಂದರೆ ಸೋಲ್ತಿ ಅಂತ ವರ ಚಾಪ ಇದೆ ಆತನಿಗೆ. ಬರೀ ಹಾಗೆ ಹೋದರೆ ಕರ್ಣನ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಕರ್ಣನಿಗೆ ಏನಿದೆ ಈಗ? ಸ್ಪರ್ಧಮಾನಸ್ತು ಯಾಸಿ ಪರಾಭವಂ ಹೇಳಿದ್ದಾರೆ. ಬಂದಿರೋ ಉದ್ದೇಶನೇ ಸ್ಪರ್ಧೆಯಲ್ಲಿ, ಒಳ್ಳೆಯ ಇಂಟ್ರೆಸ್ಟ್ ಇಲ್ಲ. ಆದ್ದರಿಂದ ಮುಂದೆ ಹೇಳ್ತಾರೆ ಅದನ್ನೆಲ್ಲ. ಈಗ ತೇಷಾಂ ತದಾ ಧಾರ್ತರಾಷ್ಟ್ರಸ್ಯ ಚೈವ ಪುರಾಭಿಂದೋರ್ವರತೋ ಮಾಯಯಾಚ. ಪುರಾಭಿಂದೋ ಅಂದರೆ ಪುರಂದರ ಅಂತ ಅರ್ಥ. ಇಂದ್ರದೇವರ ವರ ಇತ್ತಲ್ಲ, ಮತ್ತು ಗಂಧರ್ವ ಮಾಯ ಬೇರೆ ಮಾಡಕ್ಕೆ ಬರುತ್ತೆ. ಗಂಧರ್ವ ವೀರ ಬೋರುಸುಸ್ತಾತಸ್ಮ. ನಿಧಾನವಾಗಿ ಅವ್ರ ಶಕ್ತಿ ಜಾಸ್ತಿ ಆಯಿತು. ಗಂಧರ್ವರ ಶಕ್ತಿ ಜಾಸ್ತಿ ಆಯಿತು, ಇವ್ರ ಶಕ್ತಿ ಕಡಿಮೆ ಆಯಿತು. ತೇಜೋಭಂಗಂ ತತ್ರ ಸುಯೋಧನಸ್ಯ ಪಾರ್ಥಾರ್ಥಮತ್ರ ಪ್ರವಿಧಾತುಮೇವ ಬಲಂ ದದೌ ಅಬ್ಜಜ ಕೇಶವಸ್ಯ ಗಂಧರ್ವಾಣಾಂ ತೇ ಅಭ್ಯಯುರ್ಧಾರ್ತರಾಷ್ಟ್ರಾನ್. ಇನ್ನೊಂದು ವಿಶೇಷವನ್ನು ಹೇಳ್ತಾರೆ. ದುರ್ಯೋಧನ ಬ್ರಹ್ಮದೇವರಾಯ ಇದ್ದೆ ಅಂತ ಹೇಳಿದ ಮೇಲೆ ಇಂದ್ರದೇವರು ಯಾರು ಕೊಟ್ಟರು ಉಪಯೋಗ ಇಲ್ಲ ಅಂತ ಕೇಳಬಹುದು. ಅದಕ್ಕೆ ಉತ್ತರ ಕೊಡ್ತಾರೆ. ತೇಜೋಭಂಗಂ ತತ್ರ ಸುಯೋಧನಸ್ಯ ಪಾರ್ಥಾರ್ಥಂ ಅತ್ರ ಪ್ರವಿಧಾತುಂ ಏವ. ಪಾಂಡವರಿಗೋಸ್ಕರ ದುರ್ಯೋಧನನಿಗೆ ತೇಜೋಭಂಗ ಆಗಬೇಕು ಅಂತ ಹೇಳಿ ಬಲಂ ದದೌ ಅಬ್ಜಜ ಕೇಶವಶ್ಚ. ನಾರಾಯಣ ಮತ್ತು ಬ್ರಹ್ಮದೇವರಿಬ್ಬರು ಕೂಡ ಏನು ಮಾಡಿದರು? ಹೊಸ ಶಕ್ತಿ ಕೊಟ್ಟರು ಅವತ್ತಿನ ಮಟ್ಟಿಗೆ ಮಾತ್ರ. ಯಾರು ಗೆಲ್ಲಬೇಕೀಗ? ಗಂಧರ್ವರಿಗೆ. ಈಗ ಬ್ರಹ್ಮದೇವ್ರ ವರ ಹೋಯ್ತೀಗ. ಬ್ರಹ್ಮದೇವರು ಇಲ್ಲಿ ವರ ಕೊಟ್ಟಿದ್ದಾರೆ ಇವರಿಗೀಗ. ಫಸ್ಟ್ ಕೃಷ್ಣನ ವರ ಕೊಟ್ಟಿರೋದ್ರಿಂದ ಅವರಿಗೀಗ ಶಕ್ತಿ ಜಾಸ್ತಿ ಆಯಿತು. ಪುರ ಅಂದ್ರೇನು? ಪಟ್ಟಣಗಳು. ಬಿಂದು ಅಂದ್ರೇನು? ಒಡೆಯೋನು. ಪುರಂದರ. ದರ ಅಂದರೆ ಸಿಡಿ ಹಾಕೋನು. ತ್ರಿಪುರ ದಹನ ಮಾಡ್ತಾರಲ್ಲ ಹಾಗೆ. ತ್ರಿಪುರ ಹರ ಅಂದರೆ ಯಾರು? ರುದ್ರದೇವರು. ಬರೀ ಪುರಂದರ ಅಂದರೆ ಯಾರು? ಇಂದ್ರದೇವರು. ಗೊತ್ತಾಯ್ತಾ? ಬಿಂದು ಅಂದ್ರೇನು? ಭಂಗ ಮಾಡೋರು ಅಂತ ಅರ್ಥ. ಪುರಾಂ ಬಿಂದು ಅಂದ್ರೇನು? ಪುರಂದರ ಅಂತ ಅರ್ಥ. ಇಂದ್ರ ಅಂತ ಆಯ್ತಲ್ಲ ಅರ್ಥ. ಅದು ವೇದದಲ್ಲಿ ಬಂದಿರೋ ವಾಕ್ಯ, ಆಚಾರ ಹಾಗೆ ಇಟ್ಟಿದ್ದಾರೆ ಅದನ್ನು. ಗೊತ್ತಾಯ್ತು? ಪುರಾಂ ಬಿಂದುರ್ ಯುವ ಇತ್ಯಾದಿ ಋಗ್ವೇದದಲ್ಲಿ ಬಂದಿರೋ ಮಾತದು. ಗೊತ್ತಾಯ್ತಾ? ಅದು ಮುಖ್ಯವಾಗಿ ಇಂದ್ರ ಪುರಂದರ ಒಂದೇ ಇದ್ದೇ ಇದೆಯಲ್ಲ ಅದು. ಇಲ್ಲಿ ಮಾತ್ರ ಇಂದ್ರದೇವರ ಹೆಸರು. ಇಂದ್ರದೇವ ವರ ಅಂತ ಹೇಳಿದ್ದರಿಂದ ಅಲ್ಲಿ ಪುರಾಂ ಬಿಂದು ಅಂತ ಪದ ಉಪಯೋಗಿಸಿದರು. ಅದು ವೇದದಲ್ಲಿ ಪುರಂದರ ಶಬ್ದಕ್ಕೆ ಬಂದಿರೋ ಅರ್ಥ ಅದು. ನಿರುಕ್ತಿ ಅಂತೀವಲ್ಲ ಹಾಗೆ, ಬಿಡಿಸಿ ಹೇಳಿದರೆ ಹಾಗೆ ಸ್ಪೇಸ್ ಬೇಕಿಲ್ಲ. ಯಾಕೆಂದರೆ ಅಲ್ಲಿ ಅಲುಕ್ ಸಮಾಸ ಅಂತ ಕರೀತಾರೆ. ಅಲುಕ್ ಅಂದ್ರೇನು? ಸಮಾಸದಲ್ಲಿ ಲೋಪ ಆಗಬೇಕು, ಆಗೋದಿಲ್ಲ. ಆ ರೀತಿ ಬರ್ಬೋದು. ವನೌಕಸ ಅಂತ ಬರುತ್ತೆ. ವನೌಕಸಃ ಕೆಲವು ಪದಗಳೇ ಇದೆ. ಅದು ಹೇಳಬೇಕಾದ್ರೆ ಅದು ಲೋಪ ಆಗಬೇಕಲ್ಲ ಸರ್. ದೇವೋಕಸಃ ವನೌಕಸ ಬಂದ ಕಾಲಕ್ಕೆ ಲೋಪ ಆಗದೆ ಹಾಗೆ ಉಳ್ಕೊಂಬಿಟ್ರೆ ಅಂತ ಕರೀತಾರೆ. ಅದಕ್ಕೆ ಅಲುಕ್ ಸಮ. ಲುಕ್ ಅಂದರೆ ಲೋಪ. ಅಲುಕ್ ಅಂದರೆ ಲೋಪ ಆಗಬೇಕು, ಆಗಲಿಲ್ಲ. ಅದು ಎಕ್ಸೆಪ್ಷನ್. ಅಂಥ ಸಮಾಸಗಳು ಗುಂಪಿದೆ ಅವತ್ತು. ವನೇಚರ, ವನಚರ ಅನ್ಬೇಕಷ್ಟೇ. ವನೇಚರ ಅಂತ ಕರೀತಾರೆ. ಏನಾಗಬೇಕಿತ್ತದು? ವನದಲ್ಲಿ ವನ ಅಂತವಾಗಿ ವನಚರ ಅಂತ. ವನಚರ ಅಂತ ಕರೀತಾರೆ, ಇಲ್ಲ ಅಂತಿಲ್ಲ. ವನಚರನ ಪದನೂ ಇದೆ, ವನೇಚರನ ಪದನೂ ಇದೆ. ವನೇಚರದಲ್ಲಿ ಏನಾಯ್ತದು? ಯಾವ ವಿಭಕ್ತಿ ಅದು? ವನೆ ಅನ್ನೋದು ಸಪ್ತಮಿ. ಅದು ಯಾವಾಗಲೂ ಏನು ಬರಬೇಕು? ಪ್ರಾತಿಪದಿಕ ವಾಪಸ್ ಬರಬೇಕದು. ಬಂದಾಗ ವನ ಅಷ್ಟೇ, ವನ ಶಬ್ದ ಅದು. ವನ ಅಷ್ಟೇ ಉಳ್ಕೋಬೇಕು. ಗೊತ್ತಾಯ್ತಾ? ಅದು ಏನಾಯ್ತದು? ವಿಭಕ್ತಿ ಪ್ರತ್ಯಯ ಸಮೇತ ಉಳ್ಕೊಂಡ್ಬಿಟ್ಟಿದೆ. ಲೋಪ ಆಗಲಿಲ್ಲ. ಅದು ಲೋಪ ಆಗದೇ ಇರೋ ಸಮಾಸಕ್ಕೆ ಏನಂತ ಕರೀತಾರೆ? ಅಲುಕ್ ಸಮಾಸ ಅಂತ ಹೆಸರಿತ್ತು.
ಗೊತ್ತಾಯ್ತಾ? ಬೇರೆ ಸಮಾಸಗಳು ಲುಕ್ ಆಗಲೇಬೇಕು. ಸ್ಪೇಸ್ ಬೇಕಿಲ್ಲ, ಯಾಕಂದ್ರೆ ಪದ ಬೇರೆ ಅಲ್ಲ ಅದು, ಪದ ಬೇರೆ ಅಲ್ಲ ಅದು. ಪಾಯಯಾಚ ಗಂಧರ್ವ ವೀರ ಏನಾಯ್ತು ಈಗ? ಪ್ರವಿಧಾತುಮೇವ ವಲಂ ದದಂ ತದ್ಜಜಃ ಕೇಶವಶ್ಚ ಗಂಧರ್ವಾಣಾಂ ತೇ ಅಭ್ಯಯುರ್ಧಾರ್ತಾರಾಷ್ಟ್ರಾನ್. ಅವ್ರ ಬಲ ಎಲ್ಲ ಕೂಡ ಜಾಸ್ತಿ ಆಯಿತು. ಅದಕ್ಕೆ ಯಾವಾಗಲೂ ಒಂದು ಮಾರಲ್ ಕರೇಜ್ ಅಂತೀವಲ್ಲ ಹಾಗೆ. ನರಪೇತಲ್ಲಿ ಪೋಸ್ಟ್ ಇವನು ಪೊಲೀಸು ನರಪೇತಲ್ಲೇ ಇರ್ತಾನೆ, ಗೂಂಡಾಗಳಿರ್ತಾನೆ. ಅವ್ನು ಬಂದಾಗ ಅವ್ರು ಹೆದರ್ತಾರೆ, ಯಾಕೆಂದರೆ ವ್ಯಕ್ತಿಗಲ್ಲ, ಅವರಿದ್ದು ಪವರ್ ಇದೆ, ಗೊತ್ತಾಯ್ತು? ಅವನಿರೋದೇ ಪ್ರೊಟೆಕ್ಷನಿಗೋಸ್ಕರ. ಅದಕ್ಕೆ ಮಾರಲ್ ಕರೇಜ್ ಅಂತೀವಿ, ಸ್ಪಿರಿಚುವಲ್ ಪವರ್ ಇದೆ. ದುರ್ಯೋಧನ ಕೆಟ್ಟ ಉದ್ದೇಶಕ್ಕೆ ಬಂದಿದ್ದಾನೆ, ಆದ್ದರಿಂದ ಕಳಿಸ್ಕೊಟ್ರು ಇವರು. ಸ್ಪಿರಿಚುವಲಿ ಅವ್ರಿಗೇನಿದೆ, ಸಾಮರ್ಥ್ಯ ಇದೆ, ತಿಳಿತಾ? ಆ ಅರ್ಥದಲ್ಲಿ ಬಹಳ ಮುಖ್ಯ ಅದು. ನಾವು ಒಳ್ಳೆ ಕೆಲಸ ಮಾಡೋದಕ್ಕೆ ಯಾಕೆ ಹೆದರಬೇಕಾಗಿಲ್ಲ ಅಂದರೆ ನಮಗೇನಿದೆ ಈಗ? ಪಕ್ಕದ ಸ್ಮೋಕರ್ ಕೂತಿದ್ದಾರೆ, ಅವನು ಪಾಪ ಮಡಿಯುವಂತ ಕೂತಿದ್ದಾರೆ. ಏನು ಮಾಡಬೇಕು? ಅವನು ಬಯ್ಯೋ ಹಕ್ಕಿದೆ, ಆತಕ್ಕೆ ಅವನು ಅದು ಸ್ಮೋಕಿಂಗ್ ತಪ್ಪು ಮಾಡ್ತಿದ್ದಾನೆ, ಗೊತ್ತಾಯ್ತು? ಬಿಡಿದ್ರೆ ತೊಂದರೆ ಆಗುತ್ತೆ ಹೇಳಿ. ಬಟ್ ಹೇಳಲ್ಲ ಯಾರು ಕೂಡ ಏನು ಮಾಡ್ತಾರೆ, ಬಾಯಿ ಬಂದಾಗ ಬೈತಾರೆ, ಸುಮ್ಮನೆ ಕೂತ್ಬಿಡ್ತಾರೆ, ಹಾಗೆ ಮೂಗು ಮುಚ್ಕೊಂಡು ಕೂತ್ಬಿಡ್ತಾರೆ. ಬಟ್ ಮಾರಲಿ ಇವರು ಸರಿ ಇದ್ದಾರೆ, ಅವನು ಸರಿ ಇಲ್ಲ. ಅವನೇ ಜಾಸ್ತಿ ಕೂಗಾಡ್ತಾನೆ ಎಷ್ಟೋ ಸಲ. ಕೂಗಾಡಬಾರ್ದು ಅವನು, ಯಾತಕ್ಕೆ? ಅವನಿಗೆ ಮಾರಲಿ ವೀಕ್ ಇದ್ದಾನೆ, ಇವರು ಮಾರಲಿ ಸ್ಟ್ರಾಂಗ್ ಇದ್ದಾರೆ. ಆದ್ದರಿಂದ ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಬೇಕಾದ್ರೆ ನಾವು ಸಂಧ್ಯಾವಂದನೆ ಇತ್ಯಾದಿ ಮಾಡ್ತಿದ್ರೆ ಏನಾಗುತ್ತೆ ನಮಗಾಗ? ಸ್ಪಿರಿಚುವಲ್ ಸ್ಟ್ರೆಂತ್ ಬರೋದರಿಂದ ಬೇರೆ ಎಷ್ಟೇ ಜನ ಯಾವ ಕ್ಷತ್ರಿಯೂ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲದಷ್ಟು ಸಾಮರ್ಥ್ಯ ಬರೋದು. ಅದು ಬಿಟ್ಬಿಟ್ರೆ ಕೆಲಸ ಆಗೋದಿಲ್ಲ. ಏನೋ 30 ಟೆಕ್ನಿಕಲಿ 48 ನಿಮಿಷ, ಬಟ್ ಸಾಮಾನ್ಯ 40 ನಿಮಿಷ ಅರ್ಥ ಮಾಡಬಾರ್ದು. 1 ನಿಮಿಷದಲ್ಲಿ ಬರ್ತೀನಿ ಅಂತ ಕೆಲಸ ಅಲ್ಲ, ಒಂದು ನಿಮಿಷ ಅಂತಾರೆ. 1 ನಿಮಿಷ ಅಂದರೆ ಗಂಟೆನೂ ಆಗ್ಬೋದು, ಗೊತ್ತಾಯ್ತಾ? ಕೆಲವು ಇನ್ನೂ ಬೇಗ ಬರ್ಬೋದು. 1 ನಿಮಿಷ ಅಂತಾರೆ, ಇನ್ನೂ ಬೇಗ ಬಂದಿರ್ತಾರೆ, ಗೊತ್ತಾ? ಅದು ನಿಮಿಷಕ್ಕೆ 60 ಸೆಕೆಂಡ್ಸ್ ಅಂತ ಅರ್ಥ ಅಲ್ಲ ಅಲ್ಲಿ. ಶಾರ್ಟ್ ವೈಲ್ ಅಂತ ಅಷ್ಟೇ ಅರ್ಥ, ಗೊತ್ತಾಯ್ತಾ? ಅಲ್ಲಿ ಅವ್ರು 1 ಗಂಟೆನೇ ಶಾರ್ಟ್ ಇದ್ದ ಲೆಕ್ಕ, ಲೇಟಾಗಿ ಬಂದರೆ. 1 ನಿಮಿಷ ಅಂತಾನೆ ಆಗ್ತಾನೆ, ಕೆಲಸನೇ ಆಗಲ್ಲ ಕೆಲವು ಸಲ. ಅದು 1 ನಿಮಿಷ ಅಲ್ಲ, ಗಂಟೆ ಆದರೂ ಆಗೋದಿಲ್ಲ ಕೆಲವು ಸಲ. ಕೆಲವು ಸರ್ತಿ 1 ನಿಮಿಷ ಮುಂಚೆನೇ ಆಗ್ಬೋದು. ಆದ್ದರಿಂದ ಮುಹೂರ್ತ ಅವನ ಟೆಕ್ನಿಕಲ್ ಬೇರೆ, EDM ಬೇರೆ. ಒಂದೇ ಕ್ಷಣದಲ್ಲಿ ಕೆಲಸ ಹೋದೆ, ಒಂದೇ ಕ್ಷಣದಲ್ಲಿ ಕೆಲಸ ಆಯಿತು. ಆಫೀಸ್ಗೆ ಹೋದೆ, 10 ವರ್ಷ ಆಗಿದ್ದಿಲ್ಲ, ಒಂದೇ ಕ್ಷಣದಲ್ಲಿ ಆಗಿಲ್ಲ. ಆ್ಯಕ್ಚುಲಿ ಅದು ಏನಾಗಿದೆ, ಸ್ವಲ್ಪ ಬೇಗ ಆಗಿದೆ ಅಷ್ಟೇ. ಅದು ಏನದು ಒಂದೇ ಕ್ಷಣ ಅದು ಬಿಡ್ತಾರೆ. ಆ ದುಃಖ ಇದೆಯಲ್ಲ ಅವರಿಗೆ, ಹಾಗೆ ಮಾಡಿಸ್ಬಿಡುತ್ತೆ. ಅಷ್ಟು ಗೋಳಾಡಿಸಿದ್ದಕ್ಕೆ ಸಿಟ್ಟು ಬಂದುಬಿಟ್ಟು ಒಂದೇ ಕ್ಷಣದಲ್ಲಿ ಅಂತ ಹೇಳ್ತಾರೆ. ಅದಕ್ಕೆಲ್ಲ EDM ತುಂಬ ವಿಷಯ ಮುಂದೆ ಬರುತ್ತೆ, ಪ್ರಸಂಗಗಳು ಬರುತ್ತೆ ಅಂದಾಗ ಹೇಳ್ತಾರೆ. ಕೇಶವ ಅಂದರೆ ಬ್ರಹ್ಮರುದ್ರಾದಿ ಪ್ರವರ್ತಕ. ವರ ಕೊಟ್ಟಿಲ್ಲ, ಬಲ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನ ಕೇವಲಮ್ಮೆ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂಚಾಪರೇಶ. ಬಲ ಕೊಡ್ತಾರೆ, ದೇವ್ರು ಬಲ ಕೊಡ್ತಾರೆ. ಹೇಗೆ ಬೇಕಾದ್ರೂ ಕೊಡ್ತಾರೆ ದೇವರಿಗೆ. ತೃಣ ಹುಲ್ಲು ಕಡ್ಡೆನ ಏನು ಬೇಕಾದ್ರೂ ಮಾಡ್ಬೋದು. ಆದ್ದರಿಂದ ನಾನು ಒಳ್ಳೆ ಕೆಲಸಕ್ಕೂ ಯಾಕೆ ನಮಗೆ ಧೈರ್ಯ ಇರಬೇಕು ಅಂದರೆ ಅಭಯಂ ಸತ್ವ ಸಂಶುದ್ಧಿ. ಒಳ್ಳೆ ಕೆಲಸ ಮಾಡಿ ಏನು ಭಯ ಇರುತ್ತೆ ಅವನಿಗೀಗ? ಅವ್ನು ಕೋರ್ಟಿಗೆ ಸಮನ್ಸ್ ಕೊಡ್ತಾನೆ, ತೊಗೊಳ್ರಿ ಅಂತ ಹೇಳ್ಬಿಟ್ಟು. ಗೊತ್ತು, ಇವನು ಭಾರಿ ಶ್ರೀಮಂತ ಏನೇ ಇರ್ಬೋದು, ಅವನಿಗೇನು ಭಯ ಇಲ್ಲ ಅವನಿಗೆ. ಯಾತಕ್ಕೆ? ಸರ್ಕಾರ ಪ್ರತಿನಿಧಿಯಾಗಿ ಬಂದಿದ್ದಾರೆ, ಅದೇ ಬಲ ಅವನಿಗೆ. ಇವನು ನೋಡಿ ಏನು ನಾನು ಎಷ್ಟು ತೋರಿಸ್ತಾನೆ ಅದೆಲ್ಲ ಗೊತ್ತಿಲ್ಲ, ಸುಮ್ಮನೆ ರಿಸೀವ್ ಮಾಡಿ ಸೈನ್ ಮಾಡಿಕೊಡು ಅಂತ ಹೇಳ್ತಾರೆ ಅಷ್ಟೇ. ಇಂಡಿವಿಜುವಲ್ ಅವ್ರಿಗೆ ಏನು ಲೆಕ್ಕ ಇಲ್ಲ, ಅವನು ಬಿಸಾಕಿಬಿಡ್ತಾರೆ, ಒಳಗೆ ಬಿಡೋದಿಲ್ಲ. ಅಲ್ಲಿ ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಇವನು ಒಬ್ಬನ ಹೊಡೆದ್ರೆ ಇಡೀ ಗೌರ್ಮೆಂಟ್ ಹಿಂದೆ ಇದೆ, ಅವ್ರ ಸರ್ಕಾರ ಇರುತ್ತೆ ಹಿಂದ್ಗಡೆ. ಅರ್ಥ ಆಯ್ತು? 120,000 ಗುಂಡಾಸಿರ್ಬೋದು, ಸರ್ಕಾರದ ಮುಂದೆ ಅಲ್ಲ. ಯಾತಕ್ಕೆ? ಎಂಟೈರ್ ಪವರ್ ಇರುತ್ತೆ, ಮತ್ತು ಎಲ್ಲದನ್ನು ಡೈವರ್ಟ್ ಮಾಡ್ಬೋದು ಈ ಕಡೆ. ಅದೇ ಹೇಳಿದ್ದು, ಈಕ್ವೇಷನ್ ಉಪಯೋಗಿಸ್ಬಾರ್ದು ಅಂತ ಹೇಳೋದು. ಸ್ವಲ್ಪ ಹೊತ್ತು ಅಂತ ಅಷ್ಟೇ ಅರ್ಥ. ಸ್ವಲ್ಪ ಹೊತ್ತು ಸಂವಾಯ ನಡೀತು, ಆಮೇಲೆ ಅವ್ರ ಕೈ ಕಣೆ ಆಯಿತು, ಅವ್ರ ಮೇಲಾಯಿತು. ಬಲಂ ದದೌ ಅಬ್ಜಜ ಕೇಶವಶ್ಚ ಗಂಧರ್ವಾಣಾಂ ತೇಭ್ಯೈರುಧಾರ್ತಾರಾಷ್ಟ್ರಾನ್ ಸಚಿತ್ರಸೇನ ಪ್ರಥಮ. ಇವತ್ತು ಸಾಮಾನ್ಯವಾಗಿ ಕೆಲಸತ್ತೇನು ಮಾಡ್ತಾರೆ ಹಿಂದೆಲ್ಲ, ಎಣ್ಣೆ ಏನಾದ್ರು ತೊಗೊಂಡ್ರೆ ಹಿಂದಿನ ಕಾಲಕ್ಕೆ ಕೊಟ್ಬಿಟ್ಟು ಏನೊಂದಿಷ್ಟು ಕೊಸರು ಅಂತ ಹಾಕ್ತಾಯಿದ್ರು. ಇವತ್ತು ಕೊಸರು ಯಾರು ಅಲ್ಲಿ ತಗೊಳ್ಳೋಕೆ ಹೊಸ ತಗೊಂಡಿರ್ತಾರೆ, ಆಗಲೇ ಬರೋದು. ಹಿಂದೆ ಹಾಗಿತ್ತು ಅದು. ಆ ರೀತಿ ನೀವು ಗೋಲ್ಡ್ ಕೊಸರು ಕೊಡ್ತಾರೆ, ಗೋಲ್ಡ್ ಆಗಿರುತ್ತೆ, ಮಿಲಿಗ್ರಾಮ್ ಗಟ್ಟಲೆ. ಅದೇನು ಇಬ್ಬರು ಕೇಳೋದಿಲ್ಲ, ಅವರು ಕೊಡೋದಿಲ್ಲ. ಆ ಲಾಭ ಇರೋದೇ ಪಾಪ, ಅದರೊಳಗೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅವರು. ಇದೆಲ್ಲ ಕೊಟ್ಬಿಡ್ತಾರೆ, ಕೊಟ್ಟು ಇಷ್ಟು ತೊಗೊಂಡು ಕೊಟ್ಟರೆ ಜಾಸ್ತಿ ಸುರಿದೋಗ್ಬಿಡ್ತಾರೆ ಮೇಲೆ. ಕಾರಣ ಏನು ಅಂದರೆ ಕೆಲವಕ್ಕೆ ಹಾಗೆ, ಕೆಲವಕ್ಕಿಲ್ಲ. ಕೆಲವು ಕಡೆ ಮುಹೂರ್ತ ಅಂತ ಇವಾಗ ಏಕಾಸ್ತಿ ನಿರ್ಣಯ ಮಾಡಬೇಕಾಯ್ತು. ಈಗ ಮುಹೂರ್ತಗಳಿಗೆ ಅದನ್ನೇ ಮಾಡಬೇಕು, ಮತ್ತೆ ಅರ್ಧ ಗಂಟೆ ಹೆಚ್ಚು ಕಡಿಮೆ ಮಾಡೋಕ್ಕೆ ಬರೋದಿಲ್ಲ, ಕರೆಕ್ಟಾಗಿ ಅದನ್ನೇ ಮಾಡಬೇಕು. ಇಲ್ಲಿ ಮುಹೂರ್ತ ಶಬ್ದಕ್ಕೆ ಅದೇ ಅರ್ಥ ಇದೆ, ಬೇರೆ ಕಡೆ ಹಾಗಿಲ್ಲ. ಕರ್ಣೋ ನಾಶಕ್ನೋದ್ವಚನಾದ್ಧ ಭಾರ್ಗವಸ್ಯ. ಈಗ ಸ್ವಾರಸ್ಯ ಬಂತು. ಸಚಿತ್ರಸೇನ ಪ್ರಥಮಂ ಕರ್ಣಮೇವ ಯುಯೋಧ ಪಾರ್ಥ ಸ್ಪರ್ಧಯಾ ತೇನ ಯುಧ್ಯನ್. ಕರ್ಣೋ ನಾಶಕ್ನೋತ್ ವಚನಾತ್ ಭಾರ್ಗವಸ್ಯ
ರಾಮಸ್ಯ ನಿತ್ಯಾವಿತ ಸದ್ಗುಣಸ್ಯ ಸಹ ಚಿತ್ರಸೇನಃ ಪ್ರಥಮಂ ಕರ್ಣಮೇವ ಯುಯೋಧ. ಕರ್ಣ ದುರ್ಯೋಧನ ಭಾರಿ ಕ್ಲೋಸ್ ಆಗಿದ್ದಲ್ಲ, ಮೊದಲು ತಾನೇ ಮುಂದೆ ಬಂದ, ಅವನ್ನೇ ಅಟ್ಯಾಕ್ ಮಾಡಿದ ಫಸ್ಟ್. ಗಂಧರ್ವ ಇಲ್ಲಿ ಅರ್ಥಾತ್ ಸಂಬಂಧ ಇಲ್ಲ, ಅವತ್ತು ಭಾರಿ ಗ್ರೇಟ್ ಇದ್ದಾನೆ. ಸಂಸ್ಪರ್ಧಯ ತೇನ ಯುದ್ಧನ್, ಸಂಸ್ಪರ್ಧಯ ತೇನ ಯುದ್ಧನ್. ಕರ್ಣ ಯುದ್ಧ ಮಾಡಿದ, ಆ ಸ್ಪರ್ಧೆಯಿಂದ ಯುದ್ಧ ಮಾಡಿದ. ಒಳ್ಳೆ ಚಾನ್ಸ್ ಸಿಕ್ತು, ನಾವು ಅರ್ಜುನ ಮೀರಿಸಿಬಿಡ್ತೇನೆ ಅಂತ ಹೊರಟಿತ್ತು, ಸೋತೋದ. ಕರ್ಣ ನಾಶಕ್ನೋತ್ ವಚನಾತ್ ಭಾರ್ಗವಸ್ಯ ಅವ್ರು ಹೇಳಿದ್ದಾರೆ, ಇದು ಮರಿಬಾರದು. ಸ್ಪರ್ಧಮಾನಸ್ತು ಯಾಸಿ ಪರಾಭವಂ, ಸ್ಪರ್ಧೆ ಬಂದರೆ ಸೋತು ಬಿಡ್ತೀವಿ ಅಂತ ಹೇಳಿದ್ರು, ಸೋತುಬಿಟ್ಟ. ರಾಮಸ್ಯ ನಿತ್ಯಾವಿತ ಸದ್ಗುಣಸ್ಯ, ಯಾರು ರಾಮದೇವರಲ್ಲಿ? ಪರಶುರಾಮದೇವರು ಅಂತ ಹೇಳೋದಕ್ಕೆ ಆ ಮಾತು ಹೇಳಿದರು. ಸಭಗ್ನಯಾನಶ್ಚ ವಿಕರ್ಣಯಾನಂ ಆಸ್ಥಾಯ ತಸ್ಯೈವ ನಿಯಮ್ಯ ವಾಜಿನಃ ಪರಾದ್ರವತ್ತೇನ ಸಹೈವ ಶೀಘ್ರಂ ದುರ್ಯೋಧನಶ್ಚಿತ್ರ ಸೇನಂ ಯುಯೋಧ. ಸಭಗ್ನಯಾನಃ ಚ ವಿಕರ್ಣಯಾನಂ ಆಸ್ಥಾಯ ತಸ್ಯ ಏವ ನಿಯಮ್ಯ ವಾಜಿನಃ ಪರಾದ್ರವತ್ತೇನ ಸಹ ಏವ ಶೀಘ್ರಂ ದುರ್ಯೋಧನಃ ಚಿತ್ರಸೇನಂ ಯುಯೋಧ. ಸಭಗ್ನಯಾನಃ, ಇವನು ರಥನ ಪುಡಿ ಮಾಡಿ ಹಾಕಿಬಿಟ್ಟವನು. ಯಾರೋ? ಚಿತ್ರಸೇನ. ಕರ್ಣನ ರಥನ ಪುಡಿ ಮಾಡಿ ಹಾಕಿದ. ವಿಕರ್ಣಯಾನಂ ಆಸ್ಥಾಯ, ಕರ್ಣ ರಥ ಇಲ್ದಾಗ ಆಯ್ತು. ಈಗ ವಿಕರ್ಣ ಅಂತ ಒಬ್ಬ ಇದ್ದ, ಯಾರವನು? ಸಭೆಯಲ್ಲಿ ಮಾತಾಡಿದ್ನಲ್ಲ, ಓ ಭಾರಿ ಅನ್ಯಾಯ ಅಂತ, ಅವನೇನು ಮಾಡಿದ? ಅವನ ರಥನ ಹತ್ತಿದ ಕರ್ಣಕ್ಕೆ ರಥನೇ ಇಲ್ಲ, ಸ್ಥಿತಿ ಬಂದೋಯ್ತು. ಹತ್ತು ಯುದ್ಧ ಮುಂದುವರಿಸ್ದ, ಅದಕ್ಕೆಲ್ಲಕ್ಕಾಗಲಿಲ್ಲ. ತಸ್ಯೈವ ನಿಯಮ್ಯವಾಜಿನಃ ಪರಾದ್ರವತ್ತೇನ ಸಹೈವ ಶೀಘ್ರಂ. ಇನ್ನು ಯುದ್ಧ ಮಾಡೋಕ್ಕಾಗಲಿಲ್ಲ ಕರ್ಣನಿಗೆ, ಅಲ್ಲಿಂದ ಓಡೋಗ್ಬಿಟ್ಟು. ಅದರ ರಥ ಇತ್ತಲ್ಲ, ರಥ ಎಲ್ಲ ಪಲಾಯನ ಮಾಡ್ದ. ವಿಕರ್ಣನ ಸಮೇತ ತೇನ ಸಹೈವ ಅವನ ಜೊತೆಯೇ ಹೊರಟುಬಿಟ್ಟ. ವಿಕರ್ಣನೂ ಹೊಡೆದ, ಇವನು ಹೊಡೆದ. ಕರ್ಣಗಾಗಲು ನನಗೆಲ್ಲ ಸೇರಿಸ, ವಿಕರ್ಣ ತಾನು ಸೇರಿಕೊಂಡ. ಆದರೆ ಎಸ್ಕೇಪ್ ಆದಷ್ಟು ಒಳ್ಳೆಯದು ಅಂತ ಹಾರಿಬಿಟ್ರು. ಇಲ್ಲಿ ನೋಡಿದ್ರೆ ದುರ್ಯೋಧನ ಎಷ್ಟು ಲಾಯಲ್ಲ ಅಂತ ಹೇಳ್ತಾ, ಏನು ಲಾಯಿಲ್ಲ ಅದ? ಈಗ ತಪ್ಪು ಮಾಡ್ದ, ಭಾರಿ ತಪ್ಪು ಮಾಡ್ದ. ಅಲ್ಲಲ್ಲ, ಇದು ಗೆದ್ದು ಬಂದರೆ ಹೋಗೋದಿಲ್ಲ, ತುಂಬಿಸ್ಕೊಂಡ್ಬಿಡೋದು ಅಂತ. ಕೆಲವು ದೂರ ಯಾತಕ್ಕೆ ನಿಂತ, ಅದು ಗೆದ್ದು ಬಂದರೆ ನಿಮ್ಮ ಸ್ವಾಗತ ಮಾಡ್ಲಿಕ್ಕೆ ನಿಂತೆ ಅಂತ ಹೇಳೋದು, ಇಲ್ಲರೂ ಓಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ನಿಂತಿರ್ತ. ಎಲ್ಲಿ ಇದೆ ಅದೇ ಹೇಳ್ತಿರೋದು. ಇವರೆಲ್ಲ ಏನು ಮಾಡ್ತಾರೆ? ಪಂಪ ಭಾರತ ಅದರಲ್ಲೆಲ್ಲ ಕೂಡ ಕರ್ಣ ದುರ್ಯೋಧನರ ಪ್ರೀತಿ ಎಷ್ಟಿತ್ತು ಅಂದರೆ ಏಕದೇಹ ನ್ಯಾಯ ಇದ್ದಾಗ ಏನು ಮಾಡಿದ್ರು ಎಲ್ಲಿ ಸುಳ್ಳು. ಇವೆಲ್ಲ ಕೂಡ ಪೂರ್ತಿ ಕಡಿಗೆ ರಾಜ ಸೇವರದಲ್ಲಿ ಓಡೋಗಿದ್ದ, ಇಲ್ಲೇ ಓಡೋದ. ಅದೆಲ್ಲ ಹೇಳೋದಿಲ್ಲ, ಇಲ್ಲೂ ಸೇರಿಸ್ತಾರೆ. ಸಮಾಜ ಅಂತ ಕೇಳಿ ಕಥೆಗಳು ಇಲ್ಲೇ ಇಲ್ಲ, ಇಲ್ಲದ ಕಥೆ ಸೇರಿಸ್ತಾರೆ. ಬಿಡಿದವ್ರಿಗೆ ಗೊತ್ತಿರೋದಿಲ್ಲ ಪಾಪ. ಅವ್ರೇನು ಮಾಡ್ತಾರೆ? ಇವತ್ತು ಹಾಲಿನಲ್ಲಿ ನೀರು ಸೇರಿಸಿದ್ರೆ ನಿಮಗೆ ಗೊತ್ತಾಗಲ್ಲ, ಇನ್ನು ಮಹಾಭಾರತದಲ್ಲಿ ಏನು ಯಾರಿಗೆ ಗೊತ್ತಾಗತ್ತವೆಲ್ಲ. ಇದೇ ಒರಿಜಿನಲ್ ತಿಳ್ಕೊಂಡ್ಬಿಡ್ತಾರೆ, ಅದನ್ನು ಅಥೆಂಟಿಕ್ ಅಂತ ಮಾತಾಡ್ತಾರೆ. ಅದೇ ಒಂದು ಗುಂಪು ಬೆಳೆಯುತ್ತೆ. ಇವರು ಸುಮ್ಮನೆ ಕೂತಾಗ ಅವ್ರದ್ದು ಸ್ಟ್ರಾಂಗ್ ಆಗಿಬಿಡ್ತಾರೆ. ಒಂದಕ್ಕೆ ಅಕ್ಯುರಸಿ ಮೇಂಟೈನ್ ಮಾಡಬೇಕು. ಇದು ಸುವರ್ಣದ ವ್ಯಾಪಾರ. ಶಾಸ್ತ್ರ ಅಂದರೆ ಸುವರ್ಣದಲ್ಲಿ ಏನು ಹೆಚ್ಚು ಕಡಿಮೆ ಆಗಬಾರ್ದು, ಮಿಲಿಗ್ರಾಮ್ ಕೂಡ ಹೆಚ್ಚು ಕಡಿಮೆ ಆಗಬಾರ್ದು, ಅಷ್ಟು ಅಕ್ಯುರಸಿ ನೋಡ್ತಾರೆ. ಮತ್ತು ವೇಸ್ಟೇಜ್ ಬೇರೆ ಸೇರಿಸ್ತಾರೆ, ಇನ್ನೂ ಕೂಡ ವೇಸ್ಟೇಜು ಅವ್ರಿಗೆ ಅದಕ್ಕಿಂತ ಕಡಿಮೆ ವೇಸ್ಟೇಜ್ ಆಗಿದ್ದರೂ ಕೂಡ ಅಷ್ಟೇ ವೇಸ್ಟೇಜ್ ಹಾಕ್ತಾರೆ. ಯಾಕೆ? ಸುವರ್ಣದ ವ್ಯಾಪಾರ ಅದು. ಅದೇ ರೀತಿ ಪ್ರತ್ಯಕ್ಷರಂ ಪ್ರತಿಪದ ನಮ್ಗೆ ಅರ್ಥ ಆಗುತ್ತೆ. ರಾಯರು ಹಾಗೆಲ್ಲ ಬರೆದಿದ್ದಾರೆ, ಏನು ಭಾರಿ ಎಕ್ಸಾಗ್ರೇಟ್ ಮಾಡಿದ್ದಾರೆ ಅಂತ ಕಾಣಿಸ್ತದೆ. ಸುಧಾನ ಅಷ್ಟು ದೊಡ್ಡದ ಸುಧಾ ಅಂತ ಕೇಳಿದರೆ ಹೌದು, ಸುವರ್ಣ. ಪ್ರತ್ಯಕ್ಷರ ಪ್ರತಿಪದ ಏನಿದೆ ಅದರಲ್ಲಿ ಅಷ್ಟು ಬೆಲೆ ಇದೆ. ಗೋಲ್ಡ್ ಬಿಟ್ಟಿರುತ್ತೆ ಕೆಳಗಡೆಗೆ, ಧೂಳು ಬಿಡುತ್ತಲ್ಲ, ಅದಕ್ಕೂ ವ್ಯಾಲ್ಯೂ ಇದೆ. ಸುವರ್ಣದ ಧೂಳು ಬಿದ್ದರೆ ಅದನ್ನು ಕಲೆಕ್ಟ್ ಮಾಡಿಬಿಟ್ರೆ 1 ಗ್ರಾಮ್ ಬರುತ್ತೆ. ಇಷ್ಟು ರಾಶಿಗೆ 1 ಗ್ರಾಮ್ ಬಂದರೆ ಬೇಕಾಷ್ಟಾಯಿತು ಅವರಿಗೆ. ಅದಕ್ಕೆ ಪ್ರತ್ಯಕ್ಷರ ಪ್ರತಿಪದ ಅಂಬೋದು ಬೇರೆ ಮಾತು ಕೇಳಿದ್ರೆ ತಪ್ಪಾಗ್ತಿತ್ತು. ಕಾವ್ಯಗಳಿಗೆ ಹೇಳಬಾರ್ದು. ಕಾವ್ಯ ಚೆನ್ನಾಗಿದೆ ಅಂತ ಹೇಳ್ಬೋದೇ ಹೊರತು ಪ್ರತ್ಯಕ್ಷರ ಪ್ರತಿಪದ ಅವನಿಗೂ ಬೇಕಿಲ್ಲ. ಫಸ್ಟ್ ಕವಿಗೂ ಕೂಡ ನಾಟ್ ಇಂಟೆಂಡೆಡ್. ಶಾಸ್ತ್ರ ಬರೆಯೋರು ಹಾಗಲ್ಲ. ಏನು ಮಾಡ್ತಾರೆ ಅವರು? ಪ್ರತಿಯೊಂದಕ್ಕೂ ಕೂಡ ಇದು ಯೋಚನೆ ಮಾಡಿದರೆ ಒಂದು 5-6 ಪಾತ್ರೆ ತೊಗೊಂಡ್ರೆ ಒಂದು ಪಾತ್ರೆ ಫ್ರೀ ಕೊಡ್ಬೋದು. 8-10 ಲೋಟ ತೊಗೊಂಡ್ರೆ ಅಷ್ಟೇ ಎತ್ತಾಡಿದ್ದು 1 ಲೋಟ ಫ್ರೀ ಕೊಡ್ಬೋದು. ಆ ರೀತಿ 5-6 ಸಾವಿರ ಫ್ರೀ ಕೊಟ್ಬಿಡ್ತಾರಾ? ಅವ್ರನ್ನ ಲೆಕ್ಕ ಕೊಟ್ಟರೆ ಅದನ್ನು ಸೇರಿಸಿ ಲೆಕ್ಕ ಹಾಕಿರ್ತಾರೆ, ಆ ಥರ ಕೊಡ್ತಾರೆ. ಅದೆಲ್ಲ ಸಾಧ್ಯ ಇಲ್ಲ. ಅವ ನಮಗೆ ಅರ್ಥ ಆಗ. ಸುವರ್ಣ ಅಂದರೆ ನಿಜ ಸುವರ್ಣ ಇದೆ. ಇದು ಮಾತಾಡೋ ಸುವರ್ಣ, ಬರೀ ಸುವರ್ಣ ಮಾತಾಡೋದಿಲ್ಲ. ಶಾಸ್ತ್ರ ಸುವರ್ಣ ಏನದು? ಮೋರ್ ದೆನ್ ದಟ್. ಅರ್ಥ ಆಯ್ತಾ? ಒಂದೇ ಒಂದು ಗ್ರಂಥ ದೊಡ್ಡವ್ರ ಬರ ಸಿಕ್ಕಿಬಿಟ್ರೆ ಅದ್ರ ತೂಕದ ಸುವರ್ಣಕ್ಕಿಂತ ಜಾಸ್ತಿ ಬೇಕಾದ್ರೆ ಕೊಡ್ತಾ ಇರ್ತಾರೆ. ತಿಳಿತಾ? ಅಷ್ಟು ಮಹತ್ವ ಇದೆ ಅದಕ್ಕೆ. ನಮ್ಮ ಜನ ಅಂದು ಬಿಟ್ಟುಬಿಡ್ತಾರಲ್ಲ, ಭಾಳ ಲಾಸ್ ಆಗುತ್ತೆ. ಕರ್ಣೋ ಸಭಗ್ನಯಾನಶ್ಚ ವಿಕರ್ಣಯಾನಂ ಆಸ್ಥಾಯ ತಸ್ಯೈವ ನಿಯಮ್ಯ ವಾಜಿನಃ ಪರಾದ್ರವತ್ತೇನ ಸಹೈವ ಶೀಘ್ರಂ ದುರ್ಯೋಧನಶ್ಚಿತ್ರಸೇನಂ ಯುಯೋಧ. ಕರ್ಣ ಓಡಿದ, ಸೋತ. ಒಂದು ಕಡೆ 2 ಸೋಲು ಬಂದಿದ್ದು, ಒಂದು ಅವಮಾನ. ಓಡಿದ್ದು ಇನ್ನೊಂದು ಅವಮಾನ. ಕ್ಷತ್ರಿಯರು ಓಡಬಾರ್ದು. ಅರ್ಥ ಆಯ್ತಾ? ಒಂದು ಯುದ್ಧೇ ಚಾಪಿ ಅಪಲಾಯ ಭಗವದ್ಗೀತೆಯಲ್ಲೇ ಬರುತ್ತೆ. ದಾನಮೀಶ್ವರ ಭಾವಶ್ಚ ಕ್ಷತ್ರಕರ್ಮ ಸ್ವಭಾವಜ.
ಓಡಬಾರ್ದು. ಕನ್ನಡ ಓಡಿದ್ದಾರೆ ಎಷ್ಟೋ ಸಲ. ಅದಕ್ಕೆ ಕಾರಣ ಏನು? ಕ್ಷತ್ರಿಯತ್ವ ಕಳ್ಕೊಂಡಿದ್ದಾನೆ, ಅದಕ್ಕೆ ಸೂತಪುತ್ರ ಅಂತ ಅದಕ್ಕೆ ಆಗಿತ್ತು. ಕ್ಷತ್ರಿಯತ್ವ ಇದ್ದಿದ್ರೆ ಏನಾಗ್ತಿದ್ದಿಲ್ಲ, ಓಡೋ ಬುದ್ಧಿ ಬರೋದಿಲ್ಲ. ಆಗ ಕ್ಷತ್ರಿಯತ್ವ ಇಲ್ಲದ ಇಸ್ಕೊಳ್ಳೋ ಬುದ್ಧಿ ಬಂದಿದ್ದು ಕೂಡ ಅದಕ್ಕೇ. ಕ್ಷತ್ರಿಯ ದಾನ ಇಸ್ಕೋಬಾರ್ದು, ಇಸ್ಕೊಂಡ್ಬಿಟ್ಟ. ಕ್ಷತ್ರಿಯತ್ವ ಹೋಗಿದೆ ಅಲ್ಲಿ. ಆ ಯುದ್ಧದಲ್ಲಿ ಓಡಬಾರ್ದು, ಓಡ್ದ, ಕ್ಷತ್ರಿಯತ್ವ ಹೋಗಿದೆ. ಆದ್ದರಿಂದ ನಾವು ಬ್ರಾಹ್ಮಣ ಶಾಸ್ತ್ರಕ್ಕೆ ಅಂಜಬಾರದು, ಶಾಸ್ತ್ರಕ್ಕೆ ಅಂಜಬಾರ್ದು, ಶಾಸ್ತ್ರಕ್ಕೆ ಅಂಜಬಾರದು. ಅದು ಇಂಥವನಾಗ ಅಂಜಿದ್ರೆ ಇನ್ನೂ ದೊಡ್ಡ ಸಂಭಾವಿತಸ್ಯ ಚಾಕೀರ್ತಿ ಮರಣಾದ ತಿರಿಚ್ಯತೆ. ಇಷ್ಟಾದರೂ ಕರ್ಣ ಮಾಡಿದ ಅಂದರೆ ಒಳಗೆ ರಾಕ್ಷಸರ ಕೆಲಸ, ಹಸುರಾವೇಶ ಇತ್ತಲ್ಲ, ಅದರ ಎಫೆಕ್ಟ್ ಅದು. ಕರ್ಣದ ಸೂರ್ಯನ ಅವತಾರದ್ದಲ್ಲ ಅದು, ಒಳಗಿದ ಹಸುರನ ಆವೇಶದ ಫಲ ಅದು. ಸೊ ಪಾಪ ಎಲ್ಲ ಯಾರಿಗಿದೋ? ಹಸುರನಿಗೆ ಹೊರತು ಇವರಿಗೆಲ್ಲ. ಅದೇ ಉಳಿಯೋದಿಲ್ಲ, ಸಂಸ್ಕಾರ ಬೇಕು ಅಂತ ಹೇಳಿಲ್ಲ. ಈಗ ಸಂಸ್ಕಾರ ಆಗದೆ ಹೋದರೆ ಏನಲ್ಲ ಅದು ಆಗೋದಿಲ್ಲ. ಇವತ್ತು ಆಫೀಸ್ನಲ್ಲಿ ಪ್ರೊಸೀಜರ್ ಇದೆ, ಸಂಸ್ಕಾರ ನಮಗೆ ಅರ್ಥ ಆಗುತ್ತೆ. ನಿಮಗೊಂದು ಅಪಾಯಿಂಟ್ಮೆಂಟ್ ಆರ್ಡರ್ ಇದೆ, ಅಲ್ಲಿ ಆಫೀಸರ್ ಸೈನ್ ಮಾಡಿಕೊಟ್ರೆ ಅಪಾಯಿಂಟ್ಮೆಂಟ್ ಆಗೋದಿಲ್ಲ. ಅದು ಪ್ರೊಸೀಜರ್ ಇದೆ. ಅದಕ್ಕೊಂದು ತೊಗೊಂಡೋದ ಮೇಲೆ ಅದು ರಿಜಿಸ್ಟರ್ ಮಾಡ್ತಾನೆ, ನಂಬರ್ ಹಾಕ್ತಾನೆ, ಡಿಸ್ಪ್ಯಾಚ್ ತೊಗೊಂಡು ಫ್ರಮ್ ಟು ರಿಜಿಸ್ಟರ್ ಇರುತ್ತೆ, ಅದೆಲ್ಲ ದಾಖಲೆ ಉಳಿಯುತ್ತೆ ಅಲ್ಲಿ. ಅದ್ರದ್ದು ಕಾಪಿ ಕೊಡ್ತಾನೆ, ಇವನು ಮೆನ್ಷನ್ ಮಾಡಿದ ಕಾಪಿನೇ ಕೊಡ್ತಾನೆ. ಆಗೋದು ಅಥೆಂಟಿಕ್. ಅದು ಸ್ಟಿಕ್ಲು ಅಲೆ ಹೇಳ್ಕೊಂಡು ಹೋಗ್ಬಿಟ್ರೆ ರೆಕಾರ್ಡ್ ಆಗೋದಿಲ್ಲ. ಅದು ಯಾಕೋ ಸೈನ್ ಮಾಡ್ದ ಅಂಥೇಳಿ ಕಿತ್ಕೊಂಡು ಹೋಗ್ಬಿಟ್ರೆ ರೆಕಾರ್ಡ್ ಆಗೋದು. ಸಂಸ್ಕಾರ ಅಂತ ಕರೀತಾರೆ ಅದು. ಸಿಸ್ಟಮೆಟಿಕ್. ಅವನೇನು ನಾವು ತೊಗೋತೀವಿ, ಎದುರಿಗೆ ಕೂತಿರ್ತೀವಿ ನಾವೀಗ, ಕೈಲಿ ಕೊಡೋಲ್ಲ, ಅಲ್ಲ ಕವರ್ ಇರುತ್ತೆ, ಅವರೇ ಮಾಡಿದ ಕವರ್ ತೊಗೊಂಡು ಬರೆದ್ಬಿಟ್ಟು ಹಾಕಿ ಕೊಡ್ತಾರೆ. ಮುಂದೇನೋ ಅಲ್ಲಿ ಕೆಲಸ ಮುಗಿತಾನೆ, ಅದ್ರ ಮೇಲೆ ನಂಬರ್ ಇರುತ್ತೆ. ಮತ್ತೆ ಆ ಅದನ್ನು ಪ್ರಿಸರ್ವ್ ಮಾಡಬೇಕು. ಎಷ್ಟೋ ಸಲ ಒಂದು ಡೇಸಲ್ಲಿ ಹೆಚ್ಚು ಕಡಿಮೆ ಆದಾಗ ಅದು ನಮ್ಗೆ ರೆಕಾರ್ಡ್ ಆಗುತ್ತೆ. ಇದೆಲ್ಲ ಪ್ರೊಸೀಜರ್ ಇದು, ಅದಕ್ಕೇನೋ ಸಂಸ್ಕಾರ ಅಂತ ಕರೀತಾರೆ. ಅಲ್ಲ, ಸಂಸ್ಕಾರ ಅನ್ನೋದು ಎಲ್ಲಿಂದ? ಸಂಸ್ಕಾರ ಎರಡು, ಜೀವದ ಸಂಸ್ಕಾರ ಬೇರೆ, ದೇಹದ ಸಂಸ್ಕಾರ ಬೇರೆ. ಅಂತ್ಯಕ್ರಿಯೆ ಸಂಸ್ಕಾರ ಅಂತ ಕರೆಯೋದಿಲ್ಲ. ಈಗ ಸಂಸ್ಕಾರ ಇದೇ ಕ್ರಮದಲ್ಲೇ ಮಾಡಬೇಕು, ಅದು ಸಂಸ್ಕಾರ. ಕ್ರಮ ಇದ್ದಾಗ ಸಂಸ್ಕಾರ ಆಗೋದು, ಗೊತ್ತಾಯ್ತಾ? ಕ್ರಮ ಇರಬೇಕು. ನಾಮಕರಣ ಐತಿ, ಎಲ್ಲದೂ ಕೂಡ ಸಂಸ್ಕಾರ ಮಂತ್ರದಲ್ಲೇ ಆಗಬೇಕು, ಆ ರೀತಿಯಲ್ಲೇ ಆಗಬೇಕು, ಆ ಜಾಗದಲ್ಲೇ ಆಗಬೇಕು. ಇಲ್ಲ ಸಂಸ್ಕಾರ ಅಂತ ಕರೆಯೋದಿಲ್ಲ. ಖಂಡಿತ 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 ಓಡ್ತಿದ್ದಿಲ್ಲ. ಕ್ಷತ್ರಿಯ ಬೇಕಾದ್ರೆ ಸಾಯ್ತೀನಿ ಅಂತಾರೋ. ಕ್ಷತ್ರಿಯನ ಬ್ಲಡ್ ಹೇಳೋದೇ ಹಾಗೆ, ಏನು ಹೇಳ್ತಾನೋ ಅವನು? ಸಾಯ್ತೀನಿ, ಈಗೆಲ್ಲ ಮಾಡೋದಿಲ್ಲ. ಇವತ್ತು ಸೋಲ್ಜರ್ಸ್ ಇರ್ತಾರಲ್ಲ, ಅವ್ರು ಬೇರೆ ದಾರಿ ಇಲ್ಲ. ಇಲ್ಲಿ ಗೆಲ್ಲಬೇಕಾದ್ರೂ ಸಾತ್ರ ಸಾಯ್ಬೇಕಷ್ಟು, ಬೇರೆ ಏನೋ ಸಾಯ್ತಿದ್ದೆ. ಸರ್ಕಾರಕ್ಕೆ ಹೇಳಿದ ರಿಪೋರ್ಟ್ ಕೊಟ್ಟ, ಪ್ರಾಣಾಪಾಯ ಬಂತು ಅಂತ ಬಂದುಬಿಟ್ಟೆ ಅಂತೇಳಿ. ಇದು ಪ್ರಾಣ ಹೋದರೂ ಹೋಗ್ತಲ್ಲಿ ಇರೋದಲ್ಲಿ ಆ ಕಾರಣ ಕೊಡಲೇಬಾರ್ದು ಅವರು. ಯಾಕೆ? ನಾವು ಹೇಳ್ಬೋದು, ಯಾರನ್ನೂ ಪ್ರೊಟೆಕ್ಟ್ ಮಾಡೋಕ್ಕಾಗಲಿಲ್ಲ ನಮಗೆ, ಯಾಕೆ ಪ್ರಾಣಾಪಾಯ ಅಂದರೆ ಓಕೆ ಅಂದ್ಬಿಡ್ತಾರೆ. ನಾವು ಅಪಾಯಿಂಟೆಡ್ ಅಲ್ಲ ಅದಕ್ಕೆ. ದಾರಿ ಹೋಗ್ರಿ, ಎಲ್ಲ ಹೋಗ್ತಿರ್ತೀವಿ, ಯಾರು ಹೊಡಿತಿರ್ತಾರೆ, ಬಿಡಿಸ್ತಕ್ಕೆ ನೋಡೋದು ಏನು ಗಂಡು ಇಟ್ಕೊಂಡಿದ್ದ, ಓಡ್ಬಿಟ್ಟು ಆ ಕಡೆ. ಅಲ್ಲಿ ಪೊಲೀಸ್ ಓಡಾಗಿಲ್ಲ, ಏನು ಮಾಡಬೇಕತ್ತ? ಫೇಸ್ ಮಾಡಬೇಕತ್ತ. ಸತ್ತರೆ ಸಾಯ್ಬೇಕು, ಏನು ಮಾಡೋಕ್ಕೆ. ಎಷ್ಟೋ ಜನ ಸಾಯ್ತಾರಲ್ಲ ಪಾಪ, ಎಷ್ಟೋ ಜನ ಸತ್ತಿದ್ದಾರೆ, ಲಕ್ಷಾಂತರ ಜನ ಸತ್ತೋಗಿದ್ದಾರೆ. ಅವರೆಲ್ಲ ಏನಂತ ಕರೀತಾರೆ? ಅದನ್ನು ತ್ಯಾಗ, ದೇಶಕ್ಕೋಸ್ಕರ ಅಂತ ಹೊರತು ಅದು ಇವರಿಬ್ಬರು ಆತ್ಮಹತ್ಯೆನೂ ಅಲ್ಲ. ಗೊತ್ತಿದೆ ಓಡಬಾರ್ದಾಗ ಅವನು ಒಂದು ಸೈನ್ಯದಲ್ಲಿ ಅಷ್ಟು ಜನ ಸಾಯ್ತಾರಲ್ಲ ಸೈನಿಕರು, ಕೌಂಟ್ ಆಗೋದೇನೋ ಇದ್ದಿದ್ದಕ್ಕೆ ಒಂದು ಕೌಂಟ್ ಆಗುತ್ತೆ ಅಷ್ಟೇ. ಅವ್ರು ಏನು ಯುದ್ಧ ಮಾಡಲಿ ಬಿಡಲಿ, ಟೀಮಲ್ಲಿ ಇದ್ದರೆ ಹೇಗೆ ಅವಾರ್ಡ್ ಬರುತ್ತೋ ಹಾಗೆ. ಸೋತರು ಮರ್ಯಾದೆ ಹೋಗುತ್ತೆ, ಗೆದ್ದರೆ ಮರ್ಯಾದೆ ಬರುತ್ತೆ. ಟೀಮಲ್ಲಿ ಇದ್ದಿದ್ದಕ್ಕೆ ಆ ಬ್ಯಾಚಲ್ಲಿ ನಾನಿದ್ದೆ ಅಂತೇಳಿ. ಎಷ್ಟೋ ಜನಗಳು ಯಾವುದು ಏನೂ ಮಾಡಿಲ್ಲ ಅವನು, ಆ ಕಾಲಕ್ಕೆ ನಾನಿದ್ದೆ, ಅಷ್ಟೇ ಭಾರಿ ಜೋರು ಅದ್ರಲ್ಲಿ. ಎಲ್ಲೋ ಇರ್ತಾರೆ ಆ ಕಾಲದಲ್ಲಿ, ನಾನು ಇದ್ದೆ, ಅದೇ ಹೆಮ್ಮೆ ಅವರಿಗೆ. ಆದ್ದರಿಂದ ಸಂಸ್ಕಾರ ಅಂದರೆ ಭಾಳ ಕೌಂಟ್ ಆಗುತ್ತೆ. ಇವತ್ತು ಸಂಸ್ಕಾರ ಆಗ್ತಾನೇ ಇಲ್ಲ. ಇವತ್ತು ಯಾವುದಕ್ಕೂ ಸಂಸ್ಕಾರ ಇಲ್ಲ, ಎಲ್ಲ ಲೆವೆಲ್ಲಲ್ಲೂ ಬಿಟ್ಟುಬಿಡ್ತಾರೆ. ಉಪನಯನ ಅಂತ ಹೇಳಿದ್ರೆ ಹೆಸರಿಗೆ ಉಪನಯನ, ಎಲ್ಲೋ 5 ಸ್ಟಾರ್ ಹೋಟ್ಲು ಉಪನಯನ. ಪುರೋಹಿತ ಕೂಡ ಇದ್ದರೆ ಅವನು 2 ನಿಮಿಷದಲ್ಲಿ ಮುಗಿಸಿ ಹೋಗ್ಬಿಡ್ಬೇಕು ಅಷ್ಟೇ ಅವನು. ಇವೆಲ್ಲ ಸಂಸ್ಕಾರ ಆಗುತ್ತೆ. ಆದರೆ ವಿವಾಹಗಳು ಸಂಸ್ಕಾರ ಅಲ್ಲ, ಆ್ಯಕ್ಚುಲಿ ಅಗ್ನಿ ಸಾಕ್ಷಿಕ ಆಗಬೇಕು ಅಂತ ಹೇಳ್ತಾರೆ. ಯಾರು ಸಾಕ್ಷಿ ಹಾಕಿರ್ತಾರೋ ಮುಂದೆ ಬರ್ತಾರೋ ಅವರು. ಅಗ್ನಿ ಸಾಕ್ಷಿಕ ನಡೆದಾಗ ಅಲ್ಲಿ ಸುಟ್ಟು ಬಿಡ್ತಾರೆ ಅಂತ ಅರ್ಥ, ಹೆದರ್ತಾರೆ ಜನ. ಇವತ್ತು ಅದೆಲ್ಲ ಇಲ್ಲೇ ಆದರೆ ಸಫಿಷಿಯಲಿ ನೀವು ಮಾಡ್ಕೊಂಡಿರಿ, ಶಾಸ್ತ್ರ ಪ್ರಕಾರ ಮಾಡ್ಕೊಂಡಿಲ್ಲ ಅಂತ ನಾವು ತಪ್ಪದು. ಇದು ಇವ್ರ ಸರ್ಕಾರದ ಪದ್ಧತಿ ಇದೆ, ಫಾಲೋ ಮಾಡಲೇಬೇಕು, ಬೇಡ ಅಂತ ಹೇಳೋದಿಲ್ಲ. ಬಟ್ ವೈದಿಕ ಸಂಸ್ಕಾರ ಹೇಗಾಗಬೇಕು? ವೈದಿಕ ಕ್ರಮದಲ್ಲಿ ಆಗಬೇಕು. ಸರ್ಕಾರ ಕೆಲಸಗಳು ಹೇಗಾಗಬೇಕು? ಆ ಪದ್ಧತಿಯಲ್ಲಿ ಆಗಬೇಕು. ಅವರು ವೈದಿಕ ಸಂಪ್ರದಾಯ ಅವ್ರ ಕೈ ಹಾಕೋದಿಲ್ಲ, ಇವರು ಅದಕ್ಕೆ ಕೈ ಹಾಕ್ಬಾರ್ದು. ಫೀಲ್ಡೇ ಅಲ್ಲ ಇಬ್ಬರದು ಕೂಡ. ಏನೇ ಭಯ ಅದು ಹೇಳಿತನ, ಅದು ತಪ್ಪೇ, ಅದು ದೋಷನೇ. ಅದು ಗೊತ್ತಾಯ್ತು. ಅದು ದೊಡ್ಡದಂತ ಅವ್ನು ದೊಡ್ಡವನಲ್ಲ ಆದ್ದರಿಂದ ಹೋದ. ಇವರು ಕ್ಷತ್ರಿಯ ಅಲ್ಲ ಆದ್ದರಿಂದ ಓಡ್ದ, ಅದು ದೊಡ್ಡವನಲ್ಲ ಆದ್ದರಿಂದ ಓಡ್ದ. ಕ್ಷತ್ರಿಯ ಓಡಬಾರ್ದು ಅಂತಲ್ಲ, ಓಡಿದ್ರೆ ಕ್ಷತ್ರಿಯತ್ವದಲ್ಲಿ ವೀಕ್ ಇದ್ದಾನೆ ಅಂತ. ಪರೀಕ್ಷೆಗೆ ಕೂತಿಲ್ಲ, ಕಾಪಿ ಹೊಡೆದ ಬೇರೆ, ಪರೀಕ್ಷೆಯಲ್ಲಿ ಕೂತು ಫೇಲ್ ಆದ, ಸರಿಯಾದ ಉತ್ತರ ಕೊಟ್ಟಿಲ್ಲ, ಅವನು ಡಿಬಾರ್ ಆಗ್ತಾನೆ. ಇವನು ಡಿಬಾರ್ ಆಗೋದಿಲ್ಲ, ಬಟ್ ಫೇಲ್ ಆಗ್ತಾನೆ. ಗೊತ್ತಾಯ್ತಾ? ಹೌದು. ಹಾಂ ಹಾಂ ಹೌದು. ಹಾಂ
ಅಂದರೆ ಹೋದ ಯಜ್ಞೋಪಯುಕ್ತ ಹಾಕ್ಕೊಂಡು ಬಂದ, ಅದು ಮಾಡ್ತಾರೆ ಬಡಿಸೋ ಕಾಲಕ್ಕೆ ಯಾರೋ ತಂದು ಯಜ್ಞೋಪಕ್ಕೆ ಬಿಡಿಸ್ಬಿಡ್ತಾರೆ, ಅದು ಸಂಸ್ಕಾರ ಅಂತ ಕರೆಯೋದಿಲ್ಲ ಅದಕ್ಕೆ, ಗೊತ್ತಾಯ್ತಾ? ಅದು ಬಾಧ್ಯ ಇದೆ, ಅದು ಮಂತ್ರ ಹೋಮ ದಿವಸ ತಿಥಿ ಪ್ರತಿಯೊಂದು ನೋಡಬೇಕು ಅದಕ್ಕೆ. ಏಕಾದಶಿ ದಿವಸ ಫಸ್ಟ್ ಉಪನಯನ ಸಂಸ್ಕಾರ ಮಾಡಿಬಿಟ್ಟ. ಏಕಾದಶಿ ಭಾಳ ದೊಡ್ಡ ದಿವಸ, ಉಪನಯನಕ್ಕಲ್ಲ, ವಿವಾಹಕ್ಕಲ್ಲ. ಯಾವುದಕ್ಕೆ ದೊಡ್ಡದದು? ಉಪವಾಸಕ್ಕೆ, ವ್ರತಕ್ಕೆ ದೊಡ್ಡದು, ಇದಕ್ಕೆಲ್ಲ ಅಲ್ಲ, ಗೊತ್ತಾಯ್ತಾ? ಅದಕ್ಕೆ ಸಂಸ್ಕಾರ ಮಾಡೋಕ್ಕೆ ಬರೋದಿಲ್ಲ ಅವತ್ತಿನ ದಿವಸ, ತಪ್ಪಾಯ್ತು. ಸೂತಕ ಗಂಗಾ ಸ್ನಾನ ಮಾಡಿ ಬಂದು ಹೊಸಿ ಮೇಲೆ ಕೂತ್ಕೊಂಡ, ಕೂಡಕ್ಕೆ ಬರೋಲ್ಲ. ಗಂಗಾ ಸ್ನಾನ ಮಾಡಿದ್ರೆ ಕೂಡಕ್ಕೆ ಬರೋಲ್ಲ. ಸೂತಕ ಒಳಗಡೆಯಿಂದ ಇದೆ, ಆ ಸಂಸ್ಕಾರ ಎಲಿಜಿಬಿಲಿಟಿನೇ ಇಲ್ಲ ಅವನಿಗೆ. ಏನು ಯಾರಿಗೆ ಸಂಸ್ಕಾರ ಇಲ್ಲ ಅಂದರೆ ಸುಳ್ಳು ಹೇಳಬಾರ್ದು, ಸತ್ಯ ಹೇಳಬೇಕು, ಸಂಸ್ಕಾರ. ಅಲ್ಲಿಂದ ಅವ್ರ ಮನೇಲಿ ಬಂದಿದ್ದಾನ, ಹಾಗಿದ್ರೆ ಸುಳ್ಳುಗಳು ಹೇಳಿದಾರೆ ಬಿಡಿ, ಎಂತೆಂಥವ್ರಾಗೋಗಿದ್ದಾರೆ ಅಂಥ ಸಂಸ್ಕಾರ ಬಂದಿರುತ್ತೆ ಅಂತ ಅರ್ಥ. ಇವರು ನೋಡಿರ್ತಾರೆ, ನಾವು ಹಾಗೆ ಮಾಡುವ ತಿಳ್ಕೊಂಡ್ಬಿಟ್ಟಿರ್ತಾರೆ, ಅದು ಸಂಸ್ಕಾರ, ಗೊತ್ತಾಯ್ತಾ? ಸಂಸ್ಕಾರ ಶಬ್ದಕ್ಕೆ ಅನೇಕ ಸ್ಪಿರಿಚುವಲ್ ಸಂಸ್ಕಾರ, ಆಮೇಲೆ ಫಿಸಿಕಲ್ ಸಂಸ್ಕಾರ, ಆಮೇಲೆ ರಿಲಿಜಿಯಸ್ ಸಂಸ್ಕಾರ, ಅವೆಲ್ಲ ಮತ್ತು ಸೋಷಿಯಲ್ ಸಂಸ್ಕಾರ ಅದು ಬೇರೆ. ಹೌ ಟು ಬಿಹೇವ್ ಇನ್ ದ ಸೊಸೈಟಿ ಗೊತ್ತಿಲ್ಲ ಇವನಿಗೆ ಅಂತ ಹೇಳ್ತಾರೆ. ಸಭೆ ಸಂಸ್ಕಾರ ಬೇರೆ ಇದೆ, ಸಭೆಯಲ್ಲಿ ಒಂದು ಸಂಸ್ಕಾರ ಇರಬೇಕು. ಮಧ್ಯೆ ಕೂಗಿದ ಕಿರಿಸ್ತಾರೆ, ಸಾಗೆಲ್ಲ ಕೂಗಬಾರ್ದು, ಹೇಳ್ಬಿಟ್ಟು ಸಭಾ ಮರ್ಯಾದೆ ಅಂತ, ಅದೊಂದು ಸಂಸ್ಕಾರ. ಸಂಸ್ಕಾರ ಶಬ್ದಕ್ಕೆ ಆ ಸಂದರ್ಭ ನೋಡ್ಕೊಂಡು ಅರ್ಥ ಹೇಳೋದು. ಹೌದು, ಸಂಸ್ಕಾರ ಒಂದೇ ಪದಗಳವೆಲ್ಲ. ಸಂಸ್ಕಾರದ ರಿಸಲ್ಟೇ ಸಂಸ್ಕೃತಿ. ಸಂಸ್ಕಾರ ಕಾರಣ, ಸಂಸ್ಕೃತಿ ಎಂಬುದು ಏನದು? ಅದರ ಪರಿಣಾಮ. ಅನ್ನ, ಹೌದು, ಎಲ್ಲ ಕಡೆ ನೋಡ್ತಾರೆ, ಅದೊಂದು ಸಂಸ್ಕಾರನೇ. ಮತ್ತೆ ಯಾರೋ ಬಂದು ಕೂಡಿಸಿದ್ರು, ಇದರೊಳಗೆ ಯಾಕೆಲ್ಲ ಕೂಡಿಸ್ಬಾರ್ದು, ದೊಡ್ಡವರು ನೋಡಿ ಮಂತ್ರಿಗಳೇ ಬಂದಿರ್ತಾರೆ, ಅದರಲ್ಲೂ ತಾರತಮ್ಯ ಇದೆ. ಮತ್ತು ಮುಖ್ಯಮಂತ್ರಿ ಬಂದು ಎಲ್ಲರ ತಾರತಮ್ಯ ಹೋಯ್ತು, ಮೇಲೆ ಬಂದುಬಿಡ್ತಾರೆ. ಎಲ್ಲ ಕಡೆ ಹೌದು, ಪ್ರತಿಯೊಂದರಲ್ಲೂ ಪ್ರೋಟೋಕಾಲ್ ಇರುತ್ತೆ. ಭಯ ಬೇರೆ ತಾರತಮ್ಯ ಇರಬಾರ್ದು, ಬೈತಾರೆ ಇಲ್ಲಿ. ಅದು ಬಿಟ್ಟು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಬೇಡ, ದೊಡ್ಡ ಅಪರಾಧ ಅದು ಕೋರ್ಟ್ ಹೇಳಿ ಅಕ್ಸೆಪ್ಟ್ ಮಾಡುತ್ತೆ. ಅದು ಪ್ರೋಟೋಕಾಲ್ ಫಾಲೋ ಮಾಡಿದ್ರೆ ಡಿಸ್ಮಿಸ್ ಆಗ್ತಾನೆ ಅಧಿಕಾರಿ. ಅದು ಯಾಕೆ ಬಿಡಿ, ಏನು ತಾರತಮ್ಯ ಬಿಡಿ, ಪರವಾಗಿಲ್ಲ, ಸಾಮ್ಯದ ಮಾತಿಗೆ ಅರ್ಥನೇ ಇಲ್ಲ, ಆ ಥರ ಮಾಡ್ತಾರೆ. ಪ್ರೋಟೋಕಾಲ್ ಎಂಬುದು ಅವಿಭಾಜ್ಯ ಅಂಗ, ನಡ್ಕೊಳ್ಳೇಬೇಕಾಗಿತ್ತು. ಮುಹೂರ್ತಮೇತೇನ ಸಮಂ ಸ ಯುದ್ಧನ್. ಆಗ ದುರ್ಯೋಧನ ಸುಚಿತ್ರ ಯುದ್ಧ ಶುರುವಾಯಿತು. ಅನ್ಯೈರ್ಗಂಧರ್ವೈ ಬಹುಭಿರ್ಮಾಯಯೈವ ಭಗ್ನೇ ರಥೇ ಭೂಮಿತಲೆ ಸ್ಥಿತಃ ಸಂಗೃಹೀತ ಆಸಿ ಚಿತ್ರಸೇನೇನ ಸಂಖ್ಯೆ. ದುರ್ಯೋಧನಿಗೂ ಯುದ್ಧ ನಡೀತು. ಮುಹೂರ್ತ ಮತ್ತು ಕೂಡ ಮತ್ತೊಂದು ಮುಹೂರ್ತ ಬಂತು, ಎರಡನೇ ಮುಹೂರ್ತ ಇದು. ಯುದ್ಧನ್ ಅನ್ಯೈ ಗಂಧರ್ವೈ ಬಹುಭಿ ಮಾಯಯೈವ. ಯುದ್ಧ ಮಾಡ್ದ, ಮೋಸನೂ ಮಾಡ್ದ, ಅದೇನೂ ಉಪಯೋಗ ಆಗಲಿಲ್ಲ. ಭಗ್ನೇ ರಥೇ ಭೂಮಿತಲೆ ಸ್ಥಿತಃ ಸನ್. ರಥ ಪುಡಿ ಆಯಿತು. ಚಿತ್ರಸೇನೆ ಗೆದ್ದುಬಿಟ್ಟ. ಈಗ ಅದು ತೀರ ಆರ್ಡಿನರಿ, ದುರ್ಯೋಧನಿಗೆ ಕಂಪೇರ್ ಮಾಡಿದರೆ ತೀರ ಆರ್ಡಿನರಿ ಅವನು. ಆದರೆ ಅವನ ಕೈ ಸೋತಿದ್ದಾನೆ. ಏನು ಮಹಾವೀರ ಅಂತ ಕರೀತಾರೆ. ಇವ್ರ ಪ್ರಕಾರ ಭಾಳ ದೊಡ್ಡ ಹೀರೋ ದುರ್ಯೋಧನ. ಎಂಥ ಹೀರೋ ಅವನೀಗ? ಅದಕ್ಕೆ ತೋರಿಸೋದಿಲ್ಲ ಅವರು, ಬರುತ್ತೆ ಇಂಥದ್ದೆಲ್ಲ ಅವಾಯ್ಡ್ ಮಾಡಿಬಿಡ್ತಾರೆ ಪೂರ್ತಿ. ಮುಂದೆ ಏನಾಗುತ್ತೆ ಗೊತ್ತಾ? ಸತ್ಯ ಸಂಗತಿನ ಒಳ್ಳೆಯವರು ಸೇರಿಸಿದ್ದಾರೆ ಅಂತ ಆಗಿಬಿಡುತ್ತೆ. ಇವನು ಕೆಟ್ಟ ಸೇರಿಸಿದ್ದು ಗೊತ್ತಾಗಲ್ಲ, ಇವರೇ ಮೋಸ ಮಾಡಿದ್ದಾರೆ ಅಂತಾಗುತ್ತೆ. ಕಲಿಯುಗದಲ್ಲಿ ನಡೀತಿರೋದೇ ಹಾಗೆ. ಭಗ್ನೇ ರಥೇ ಭೂಮಿತಲೆ ಸ್ಥಿತ ಸನ್ ಗೃಹೀತ ಆಸೀತ್ ಚಿತ್ರಸೇನೇನ ಸಂಖ್ಯೆ. ಚಿತ್ರಸೇನ ಸೋಲಿಸ್ತಾ ಹಿಡಿದೇ ಬಿಟ್ಟವನ್ನ, ಹಿಡಿದು ಕಟ್ಟೆ ಹಾಕಿದ. ಇದು ಸಾಧ್ಯ ಇತ್ತಾ? ಸಾಧ್ಯ, ವರದಿಂದ ಸಾಧ್ಯ ಆಯಿತು. ಇವತ್ತು ಕಲಿಯುಗ, ನಮಗೆ ಸಾಧ್ಯ ಇಲ್ಲ ಎದುರಿಸ್ಲಿಕ್ಕೆ. ಸಾಧ್ಯ ಆಗುತ್ತೆ ಯಾವಾಗ? ಹರಿಸರ್ವತ್ತವತ್ತು 5 ಏನು ಮಾಡುತ್ತೋ ಅದೇ ಬಲ, ನಮಗೆ ಬಲ ಕೊಡುತ್ತದು. ಬಲ ಕೊಡೋದ್ರಿಂದ ಏನು ಮಾಡೋಕ್ಕೆ ಬರುತ್ತಾಗ? ಸಾಧನೆ ಮಾಡೋಕ್ಕೆ ಬರುತ್ತೆ. ಇಲ್ಲ ಹೋಗಿರೋ ಬಲಕ್ಕೆ ಬರ್ತಿರಲಿಲ್ಲ. ಮಹಾಬಲೋ ಧಾರ್ತಾರಷ್ಟೋಪಿ ಶಕ್ರವರಾದ್ವಿಷ್ಟೋ ರಾಜ್ಞಯಾ ಚಾಭಿವೃದ್ಧೆ ಸಚಿತ್ರಸೇನೆ ಅನೇನ ಧೃತಸ್ತದಾಸೀತ್ ಬದ್ಧಃ ಪಾಶೈರ್ವೈದ್ಯುತೈರಿಂದ್ರದತ್ತೈ. ಮಹಾಬಲ ಧಾರ್ತಾರಾಷ್ಟ್ರೋಪಿ. ಧೃತರಾಷ್ಟ್ರನಿಗೆ ದುರ್ಯೋಧನ ಭಾರಿ ಬಲ ಇತ್ತು. ಆದರೆ ಶಕ್ರವರಾತ್, ಇಂದ್ರದೇವರ ವರ, ವಿಷ್ಣೋರಾಜ್ಞೆಯ, ವಿಷ್ಣು ಮತ್ತು ಬ್ರಹ್ಮದೇವರ ವರ, ಅಭಿವೃದ್ಧೇ ಜಾಸ್ತಿ ಆಯಿತು ಚಿತ್ರಸೇನಿಗೆ. ಚಿತ್ರಸೇನೆ ಅನೇನ ಧೃತಃ ತಥಾ ಆಸೀತ್ ಬದ್ಧಃ ಪಾಶೈ ವೈದ್ಯುತೈ ಇಂದ್ರದತ್ತೈ. ಬರೀ ಸೋಲಿಸಿದ್ದಲ್ಲ, ಪಾಶ ಹಾಕಿ ಬಿಗದೇ ಬಿಟ್ಟವನು, ನಾನು ಕಟ್ಟಿಬಿಟ್ಟ. ಅದು ಎಂಥ ಪಾಶ ಅಂದರೆ ವಿದ್ಯುತ್ ಪಾಶ ಅಂತ ಕರೀತಾರೆ. ಇವತ್ತೇನು ಕಷ್ಟಪಡಬೇಕಾಗಿಲ್ಲ, ಲೈವ್ ವಯರ್ ಬಿಡಿಸ್ಕೊಳ್ಳೋಕ್ಕೋದು ಸುಟ್ಟಾಕಿಬಿಡುತ್ತೆ. ಎಲ್ಲ ದೊಡ್ಡದಕ್ಕೆಲ್ಲ ಲೈವ್ ವಯರ್ ಹಾಕ್ತಾರಲ್ಲ, ಆನೆಗಳು ಬರಬಾರ್ದು ಹಾಕ್ತಾರೆ, ಅದನ್ನು ಲೈವ್ ವಯರ್. ಇವತ್ತು ನಮಗೆ ಇದು 100 ವರ್ಷ ಅರ್ಥ ಆಗ್ತಿದ್ದೀರಿ, ಏನು ವೈದ್ಯತಾ ಅಂಥೇಳಿ ನಮಗೆಲ್ಲ ಅರ್ಥ ಆಗುತ್ತೆ. ಯಾಕೆ ಇವತ್ತು ನಾವು ಸೈನ್ಸ್ ಓದೋದ್ರಿಂದ ಏನು ತಪ್ಪಲ್ಲ, ಅದು ಸರಿಯಾಗಿ ಅಪ್ಲೈ ಮಾಡ್ಕೋಬೇಕು ಅಷ್ಟೇ ಹೊರತು ಅದನ್ನು ಬೈದರೆ ತಪ್ಪದು. ಅದು ಉಪಯೋಗ ಮಾಡೋ ರೀತಿ ತಪ್ಪಿದ್ರೆ ತಪ್ಪೇ ಹೊರತು ಅದ್ರ ತಪ್ಪಲ್ಲ. ಇನ್ಫ್ಯಾಕ್ಟ್ ತುಂಬ ಅಡ್ವಾಂಟೇಜ್ ಏನು ಅದರಿಂದ ನಮಗೆ. ಇವತ್ತು ಓದಲಿಕ್ಕೆ ಎಷ್ಟು ಅನುಕೂಲ ಆಯ್ತು ಇವತ್ತಿನ ದಿವಸ ಸೈನ್ಸಿನಿಂದ. ಕಡಿಮೆ ಅನುಕೂಲ ಆಗಿದೆಯಾ? ಹಿಂದಿನ ಕಾಲಕ್ಕೆ ರಾತ್ರಿ ವೇಸ್ಟ್ ಆಗ್ತಿತ್ತು, ಸಾಮಾನ್ಯವಾಗಿ ವೇಸ್ಟ್ ಆಗ್ತಿತ್ತು ಪಾಪ.
ಸೂರ್ಯ ಮುಡಿದಾದರೆ ಭಾರಿ ಹಳ್ಳಿಗರೆಲ್ಲ 7 ಗಂಟೆ ಮಲ್ಕೊಂಡ್ಬಿಡ್ತಾರೆ, ಗೊತ್ತಾ ನಿಮಗೆ? 7 ಗಂಟೆ ಯಾರು ಇರೋದಿಲ್ಲ, ಬೆಳಿಗ್ಗೆ ಬೇಗ ಎದ್ದುಬಿಡ್ತಾರೆ 4 ಗಂಟೆ ಹೊತ್ತಿಗೆ, ಬೇಗ ಬೇಗ ಇಡ್ತಾರೆ. ಈಗ ಇವತ್ತು ಎಷ್ಟೊತ್ತಾರು ನಿಮ್ಗೆ ಕೌಂಟೇ ಆಗೋಲ್ಲ, ಬೆಳಕಿರೋದ್ರಿಂದ ಒಳ್ಳೆ ಸಾಧನೆ ಮಾಡ್ಬೋದು. ಅದನ್ನು ಮಿಸ್ಯೂಸ್ ಮಾಡಿದ್ರೆ ಉಪಯೋಗ ಆಗುತ್ತೆ, ಅದು ಪಾಪ ಆಗುತ್ತೆ ಅಷ್ಟೆ. ವೈದ್ಯುತೈ ಇಂದ್ರದತ್ತ, ಅದೇ ವೈದ್ಯತೆ ಎಲ್ಲ ಕಡೆ ಸಿಗೋದಿಲ್ಲ, ಇಂದ್ರದತ್ತೈ ಕೊಡುವ ಎಲ್ಲ ಏರ್ಪಾಡು ಮಾಡೇ ಕಳಿಸಿದ್ರು ಅವರು. ತಸ್ಯಾನುಜಾ ಶಕುನೌ ರಾಜಭಾರ್ಯಾ ಸರ್ವೇ ಬದ್ಧಾ ಶಕ್ರಭೃತ್ಯೈ ಪ್ರಣೀತಾ ಆದಾಯತಾನಂಬರಂ ಸಂಪ್ರಯಾತೇಷು ಅರೂರುವನ್ ಪಾಂಡವಾನ್ ಮಂತ್ರಿಣೋಸ್ಯ. ತಸ್ಯಾನುಜಾ ಶಕುನಿ ರಾಜಭಾರ್ಯಾ ಸರ್ವೇ ಬದ್ಧಾ, ಎಲ್ಲರನ್ನೂ ಕಟ್ಟಿ ಹಾಕಿಬಿಟ್ಟವ್ರು, ಬಿಡಲಿಲ್ಲ. ಇವನೇ ಮುಖ್ಯಸ್ಥರ ಸಿಕ್ಕ ಮೇಲೆ ಕ್ಯಾಪ್ಟನ್ನೇ ಹಿಡಿದ ಮೇಲೆ ಉಳಿದವ್ರೇನು ಪ್ರಯೋಜನ ಇಲ್ಲ. ಆಗ ಶಕ್ರಭೃತ್ಯೈ ಪ್ರಣೀತಾ, ಎಲ್ಲ ಅಂದ್ಕೊಂಡು ಎಲ್ಲರ ಪಾಸದಿಂದ ಬಿಗಿದ್ರು. ಆದಾಯತಾ ನಂಬರಂ ಆಕಾಶಕ್ಕೆ ಹಾರಿಬಿಟ್ರು. ಅವರು ಮೆಟೀರಿಯಲ್ ಇರೋದು ಹಾಗೆ ಅವರು ಆಕಾಶಕ್ಕೆ ಹಾರಿದರು, ಕಟ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೊರಟೋಗ್ಬಿಟ್ರು ಇವರೆಲ್ಲ ಕೂಡ. ಅರೂರುವನ್ ಪಾಂಡವಾನ್ ಮಂತ್ರಿಣೋಸ್ಯ, ಆಗ ಮಂತ್ರಿಗಳು ಎಲ್ಲ ಗೋಳಾಡ್ತಿದ್ದಾರೆ, ಎಂಥ ಪ್ರಸಂಗ ಆಯಿತು ಅಂತೇಳಿ. ಎಲ್ಲಿಗೆ ಹೋದ್ರು ಅವರೀಗ? ಪಾಂಡವಾನ್, ಯಾರಿಗೆ ಅವಮಾನ ಮಾಡ್ಲಿಕ್ಕೆ ಹೋದ್ರೋ ಅವರಿಂದನೇ ಬಾಣ ಬಿಡಿಸ್ಕೊಳ್ಳೋ ಪ್ರಸಂಗ ಬಂತು ಅವರಿಗೆ. ಹೇಗೆ ನಮಗೆ ಕೆಟ್ಟ ಉದ್ದೇಶ ಇದ್ದರೆ ಹೇಗೆ ರಿವರ್ಸ್ ಹೊಡೆಯುತ್ತೆ ಅನ್ನೋದಕ್ಕೆ ಸಾಕ್ಷಿ ಅದು. ಸಮೀಪಮಾಗತ್ಯ ಪೃಥಾಸುತಾನಾಂ ಪರಾಭೂತಂ ವಃಕುಲಂ ಶಕ್ರಭೃತ್ಯೈ ಹೇಳಿದೆ. ಕುಮಾರವ್ಯಾಸ ಭಾರತ ಅಂತ ಹೇಳಿದೆ. ಅಲ್ಲೇನಾಗಿದೆ, ದುರ್ಯೋಧನ ಹಿಡ್ಕೊಂಡು ಹೋದರು, ಹೆಂಡಂದ್ರೆ ಇಲ್ಲೇ ಇದ್ದರು, ಅವ್ರು ಹೋಗಿ ಕೇಳಿದರು ಅಂತ ಹೇಳ್ತಾರೆ. ಇಲ್ಲಿ ಸಭಾರ್ಯ ಎಲ್ಲರ ಸಮೇತ ಹಿಡಿದಿದ್ದಾರೆ. ಈಗ ಎಷ್ಟು ವ್ಯತ್ಯಾಸ ಇದೆ ಹೇಳಬೇಕಾದ್ರೆ. ಕವಿಗಳಾಗಿ ಹೇಳ್ಕೊಂಡು ಹೋಗೋ ವಿಚಾರ ಬೇರೆ, ಶಾಸ್ತ್ರಜ್ಞರಾಗಿ ಹೇಳೋ ಮಾತುಗಳು ಬೇರೆ. ಅದನ್ನು ನಾವು ಕಾವ್ಯವಾಗಿ ಓದಿದ್ರೆ ಏನೂ ತಪ್ಪಲ್ಲ. ಆದರೆ ಅದನ್ನು ಹಿಸ್ಟ್ರಿ ಅಂತ ವಾದಿಸಿಬಿಟ್ಟು ಮಹಾಭಾರತಕ್ಕೂ ವಿರೋಧ ಬಂದಾಗ ಇದೇ ಸತ್ಯ ಅಂತ ತಪ್ಪಾಗುತ್ತೆ, ಗೊತ್ತಾಯ್ತಾ? ಋತಸ್ಸಭಾರ್ಯ ಸಾನುಜೋ, ಅದು ವಿವೇಕ ಹೋಗಿಬಿಟ್ಟು ಕೊನೆಗೆ ಏನಾಯಿತು, ಮಹಾಭಾರತ ಓದದೇ ಇಲ್ಲದವರು ಓದೋರು ಕಡಿಮೆ ಆಗಿದ್ದರಿಂದ ಅವ್ರು ಹೇಳಿದ್ದೇ ಸತ್ಯ ಅನ್ನೋ ಸ್ಥಿತಿ ಬಂತು. ಕೊನೆಗೆ ವೇದವ್ಯಾಸ ಹೇಳಿದ್ದೇ ಸರಿಯಲ್ಲ, ಆ ರೀತಿ ಹೇಳೋರಿದ್ದಾರೆ. ವೇದವ್ಯಾಸ ಏನೇನೋ ಬರೆದಿದ್ರು, ಇತ್ತೀಚೆಗೆ ಭಾರಿ ಸರಿ ಮಾಡಿಬಿಟ್ಟು ನೀಟಾಗಿ ಮಾಡಿ ಅದನ್ನು ಫಸ್ಟ್ ಕ್ಲಾಸ ಮಾಡಿದ್ದಾರೆ ಅಂತ ಮಾಡಿದ್ದಾರೆ. ಇವ್ರು ಗೊತ್ತಿಲ್ಲದ್ರೆ ಹಣೆ ಬರ ಅಷ್ಟೇ ಆಗೋದು. ಋತಸ್ಸಭಾರ್ಯ ಸಾನುಜೋಥ ಅತ್ಯಾತಿ ಎಷ್ಟು ಕಡೆಯಿಂದ ಬರೆದ್ರು ತಾತ್ಪರ್ಯನಿರ್ಣಯನ. ಅದು ಬರೆದೇ ಹೋಗಿದ್ರೆ ಎಷ್ಟು ಅನ್ಯಾಯ ಆಗ್ತಿತ್ತು. ಇದು ಉಪಯೋಗ ಇವತ್ತು ನಮ್ಮ ಜನಕ್ಕೆ, ಉಳಿದವರಿಗೆಲ್ಲ ನಮ್ಮ ಜನಕ್ಕೆ ಗೊತ್ತಿಲ್ಲ. ಇವತ್ತು ತುಂಬ ಜನ ಪಂಡಿತರಿಗೆ ಮಹಾಭಾರತ ಪರಡೆ ಓದಿ ಅಭ್ಯಾಸ ಇರೋದಿಲ್ಲ. ಎಷ್ಟು ಮಿಸ್ ಮಾಡ್ಕೋತಾರೆ ಯೋಚನೆ ಮಾಡಿ. ಧೃತಸ್ಸಭಾರ್ಯ ಸಾನುಜೋ ಧಾರ್ತರಾಷ್ಟ್ರ ತಮ್ಮ ಮೋಚಯಧ್ವಂ ಭ್ರಾತರಂ ಭಾರತಾಗ್ರ್ಯಾ. ಹೋದ್ರು ಎಲ್ಲ ಮಂತ್ರಿಗಳು, ಪಾಪ ಕೆಲಸ ಬೇರೆ ದಾರಿ ಇಲ್ಲ, ಹೋಗಿ ಕೇಳ್ಕೊಂಡ್ರು ಹೋಗಿ. ಸಮೀಪಮಾಗತ್ಯ ಪೃಥಾಸುತಾನಾಂ ಪರಾಭೂತಂ ವಹ ಕುಲಂ ಶಕ್ರಭೃತ್ಯೈ. ಅವ್ರು ಹೇಳೋ ನೋಡಿ ಪಾಯಿಂಟ್ ಹೇಗೆ ಮಾಡ್ತಾರೆ ಗೊತ್ತಾ? ಅವ್ರನ್ನ ಮಾಡಿಲ್ಲ, ಅವ್ರು ಅದಕ್ಕೆ ಮಾಡಿಲ್ಲ ಅಂತ ಅರ್ಥ. ಮಹಾಭಾರತದಲ್ಲಿ ಬರುತ್ತೆ, ಇಲ್ಲೂ ಬರುತ್ತೆ. ಯಾಕೆ ಮಾಡಿಲ್ಲ ಅಂದರೆ ರಿಪೋರ್ಟ್ ಕೊಡೋಕ್ಕೆ ಬೇಕು ಅವರು. ಮತ್ತು ಯಾರೋ ಕರೆಯಾಗಿಲ್ಲ ಮಂತ್ರಿಗಳು. ಮಂತ್ರಿಗಳು ಯುದ್ಧ ಮಾಡಬೇಕು ಅಂತಿಲ್ಲ ಅವರು. ಮಂತ್ರಿಗಳೆಲ್ಲ ಏನವರು ಅಡ್ವೈಸರ್ಸ್ ಅವರು. ಅದು ಯುದ್ಧ ಮಾಡಬೇಕಾಗಿಲ್ಲ. ಅವನು ಆಗಿ ಎರಡು ವಿದುರ ಮಂತ್ರಿ, ದುರ್ಯೋಧನ ಮಂತ್ರಿ ಆತ, ಗೊತ್ತಾಯ್ತಾ? ಅಕ್ರೂರ ಮಂತ್ರಿ ಕಂಸನಿಗೆ. ಮಂತ್ರಿಗಳೆಲ್ಲ ಏನು ಮಾಡಬೇಕಾಗಿಲ್ಲ, ಅಡ್ವೈಸ್ ಮಾಡಿದ್ರೆ ಕೆಲಸ ಮುಗೀತವ್ರು. ಇದಿಲ್ಲ. ಋತಸ್ಸಭಾರ್ಯ ಸಾನುಜೋ ಅನ್ನೋ ಶ್ರುತಸ್ಸಭಾರ್ಯ ಸಾನುಜೋ ಅವ್ರು ಹೇಗೆ ಪ್ರೆಸೆಂಟ್ ಮಾಡಿದರೆ ಕೇಸನ್ನು ಅಂದರೆ, ನಿಮ್ಮ ವಂಶದ ಪ್ರಶ್ನೆ ಅಂತ ಹೇಳ್ತೀರಿ. ನಿಮ್ಮ ವಂಶದ ಪ್ರಶ್ನೆ ಇದು. ಕುರುಕುಲ ಸೋತಾಗತ್ತೆ, ನಿಮ್ಮ ವಂಶ ಸೋತಾಗತ್ತೆ. ಆದರೆ ಏನು ಮಾಡಬೇಕೀಗ? ಬಿಡಿಸ್ಕೊಂಡ್ಬರ್ಬೇಕು ಅಂತ ಹೇಳ್ತಾರೆ. ಇದು ಪ್ರೆಸೆಂಟ್ ಮಾಡೋ ರೀತಿಯಲ್ಲಿ ವ್ಯತ್ಯಾಸ ಆಗಿಬಿಡುತ್ತೆ. ಯಾವುದೋ ನಿಮ್ಮ ರಾಜ್ಯದವನು ಬಿಡಿಸ್ಕೊಳ್ಳಿ, ಉಕ್ರೇನಿಂದ ಕರ್ಕೊಂಡ್ಬಂದ್ರಲ್ಲ, ಉಕ್ರೇನಿಂದ ನಮ್ಮ ದೇಶದವ್ರನ್ನ ಕರ್ಕೊಂಡ್ಬಂದರು, ರಾಜ್ಯವನ್ನು ಕರ್ಕೊಂಡು ಬಂದರು. ಯಾವುದ್ರ ಪ್ರಶ್ನೆ ಅದೀಗ? ಒಂದು ಮರ್ಯಾದೆ, ಇನ್ನೊಂದು ಕರ್ತವ್ಯ. ಪಾಪ ತಮ್ಮ ಇವ್ರನ್ನ ಕಾಪಾಡಬೇಕಲ್ಲ, ಸರಿ ಅದು. ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ಶಕ್ರಭೃತ್ಯೈ ಅವರು ಬಂದು, ಶಕ್ರ ಇಂದ್ರದೇವರು, ಅವರು ಸೋತಿದ್ದ ಇಂದ್ರದೇವರಿಗಲ್ಲ, ಅವರ ಭೃತ್ಯರಿಗೆ ಮರ್ಯಾದೆ ಅಷ್ಟು ಹಾಳಾಗೋದಿಲ್ಲ. ಇಂದ್ರದೇವರಿಗೆ ಸೋತ್ರ ಪರವಾಗಿಲ್ಲ, ಯಾಕೆ? ಬೆಟರ್ ಟೀಮ್ ಅಂತ ಹೇಳ್ತಾರೆ. ಇವರಿಗೆ ಸೋತ್ಬಿಟ್ರೆ ಭಾರಿ ಕಷ್ಟ ಆಗುತ್ತೆ, ನೀವು ಕಾಪಾಡಬೇಕು. ಅದೇನು ಸಭಾರ್ಯ ಸಾನುಜ, ಅವ್ರ ಕಡೆಯವ್ರು ಯಾರು ಬಂದು ಕೇಳಲಿ ಅಂದರೆ ಕೇಳಕ್ಕೆ ಒಬ್ಬರು ಇರ್ತಾರೆ, ಕೇಳಕ್ಕೆ ಎಲ್ಲರೂ ಹೋಗಿಬಿಟ್ಟಿದ್ದಾರೆ ಆ ಕಡೆಗೆ. ಅದಕ್ಕೆ ನಾವು ಕೇಳ್ತೇವೆ ಅಂತ ಅರ್ಥ. ಧಾರ್ತರಾಷ್ಟ್ರ ಸ್ತಂ ಮೋಚ ಎದ್ದು ಕೆಲಸ ಅವರೇ ಬರಲಿ ಅಂತ ಹೇಳ್ತಾರಲ್ಲ, ಅವ್ರು ಬರಾಗಿಲ್ಲ, ಅದಕ್ಕೆ ಬೆಲ್ಡ್ರೇಡನ್ನು ನೀವೇ ಬನ್ನಿ ಅಂತಾರಲ್ಲ, ಹಾಗಾಗತ್ತೆ. ಧಾರ್ತರಾಷ್ಟ್ರ ತಮ್ಮೋಚಯಧ್ವಂ ಭ್ರಾತರಂ ಭಾರತಾಗ್ರ್ಯಾ. ಅದಕ್ಕೆ ನೀವೆಲ್ಲ ಯಾರು ಭಾರತಾಗ್ರ್ಯರು, ಭರತರ್ಷಭರು, ದಯವಿಟ್ಟು ಬಿಡಿಸಿ ಅಂತ ಕೇಳ್ತಾರೆ. ಅವ್ರ ಬಗ್ಗೆ ಬೇರೆ ಪಾಯಿಂಟ್ ಏನೂ ಇಲ್ಲ, ಅದು ಒಂದೇ ಪಾಯಿಂಟ್. ಎಷ್ಟೋ ಸರ್ತೆ ವೀರಪ್ಪನ ಕಾಲ ಗಲಾಟೆ ನಡೀತಿರ್ತದು. ಅವ್ರು ತಮಿಳ್ನಾಡು ಅರಣ್ಯಕ್ಕೆ ಹೋಗಿಬಿಟ್ರೆ ಇವರು ಹಿಡಿಯಾಗಿಲ್ಲ, ಇಲ್ಲಿ ಬಂದರೆ ಅವ್ರು ಹಿಡಿಯಾಗಿಲ್ಲ. ಇದರಾಗೆ ಬಚಾವಾಗ್ತಿದ್ದು ಅವ್ರ ಕಡೆ ಎಷ್ಟೋ ದಿವಸ ಕಾಲ. ಯಾರು ಹಿಡಿಬೇಕು ಅಂತ ಕೇಸರೊಳಗೆ ಎಷ್ಟೋ ವರ್ಷಗಳು ಹೋಗ್ತಾಯಿತ್ತು. ಕೆಲವು ಸರ್ತಿ ಅದು ತಪ್ಪನಿಸುತ್ತೆ ಕೆಲವು ಸಲ, ಬಟ್ ರೂಲ್ಸ್ ಬಂದರೆ ರೂಲ್ಸ್ ಆ ಥರ ಫಾಲೋ ಮಾಡ್ತಾರೆ.
ಈಗ ನೀವೊಂದು ಕೇಳಬೇಕಷ್ಟೇ. ಇತ್ಯುಕ್ತ ಊಚೆ ಭೀಮಸೇನೋಗ್ರಜಂ ಸ್ವಂ ಜಾನೇ ರಾಜನ್ ಯಾದೃಶೋಯಂ ವಿಮರ್ದಃ ಐಶ್ವರ್ಯಂ ಸ್ವಂ ಸಂಶಯನ್ ದರ್ಶಯನ್ ಸಮಾಯಯು ನಹ ಸಮಾಗಾ ದುರ್ಯೋಧನಸ್ತೇಜಸೋ ಭಂಗವಿಚ್ಛನ್. ತಕ್ಷಣ ಇತ್ಯುಕ್ತ ಊಚೆ ಭೀಮಸೇನ, ತಕ್ಷಣ ಭೀಮಸೇನ ಹೇಳ್ತಾರೆ, ಅಣ್ಣ ಈ ಹಣೆ ಬರಂಗೆ ಗೊತ್ತಿದೆಯಲ್ಲ ಕೂಡ, ಅವ್ರು ಬಂದಿದ್ದಕ್ಕೆ ನೋಡಿ ಪೂರ್ಣ ಪ್ರಜ್ಞೆ ಇಲ್ಲೂ ಕೂಡ. ಧರ್ಮರಾಜನ ಗೊತ್ತಿಲ್ಲ ಯಾವುದು ಕೂಡ, ಭೀಮಸೇನಿಗೆ ಗೊತ್ತು, ಅರ್ಜುನ್ಗೂ ಗೊತ್ತಿಲ್ಲ. ಪೂರ್ಣ ಪ್ರಜ್ಞೆ ಅಂತ ಗೊತ್ತಾಗಲಿಲ್ಲ. ಈಗ ಕರೆಕ್ಟ್ ಏನಾಗಿದೆ, ಐಶ್ವರ್ಯ ತೋರ್ಸೋಕ್ಕೆ ತಗೊಂಡ ಹಣೆ ಬರ ಹೀಗಾಯಿತು ಅನುಭವಿಸ್ತಿದ್ದಾನೆ. ಲೆಟ್ ಹಿಮ್ ಡೈ ಅಂತಾರಲ್ಲ ಆ ಥರ, ಲೆಟ್ ಹಿಮ್ ಸಫರ್ ಅಂತ ಹೇಳಿದ್ರು ಅಷ್ಟೇ. ಇದೆಲ್ಲ ಯೋಚನೆ ಮಾಡಿದರೆ ಮಹಾಭಾರತ ಮೂಲ ಗ್ರಂಥಗಳು, ಅದರಲ್ಲೇ ಸ್ಪಷ್ಟವಾಗಿ ಏನು ಬಂದಿದೆ, ವಾಯುದೇವರು ಎಲ್ಲ ಮಹಿಮೆ ತಾರತಮ್ಯ ಎಲ್ಲ ಬಂದಿರೋದ್ರಿಂದ ನಮ್ಮ ಸೃಷ್ಟಿ ಅಂತ ಆರೋಪಣೆ ಮಾಡಿದರೆ ತಪ್ಪದು, ವಸ್ತುಸ್ಥಿತಿ ಅಷ್ಟೇ. ರಾಜನ್ ಯಾದೃಶೋಯಂ ವಿಮರ್ದಃ ಐಶ್ವರ್ಯಂ ಸ್ವಂ ದರ್ಶಯನ್ ಬಂದ, ಹೀಗಾಗಿದೆ. ಇಂದ್ರದೇವರೇ ಕಳಿಸಿದೆ, ಪೂರ್ತಿ ಸಣ್ಣ ಪುಟ್ಟ ಅಲ್ಲ, ಈ ಕಡೆ ಬರ ಕೊಟ್ಟು ಕಳಿಸಿದೆ. ಅದಕ್ಕೆ ನಡೆದು ಎಲ್ಲ ಕೂತ್ಕೊಂಡು ಹೇಳ್ಬಿಡ್ತಾರೆ, ಈಶ್ವರಾದನ್ಯತ್ರ ಆಲೋಚನೆ ಸರ್ವ ವಿಷಯಂ ಹೃಯೋಗಿ ಜ್ಞಾನಂ. ಒಳ್ಳೆ ದೃಷ್ಟಾಂತ ಇದಕ್ಕೆ. ಇದನ್ನೆಲ್ಲ ಭಾರಿ ಚೆನ್ನಾಗಿ ಓದಬೇಕು. ಇಲ್ಲ ಧರ್ಮರಾಜ ಎಲ್ಲರಿಗೂ ಗೊತ್ತಿತ್ತು, ಧರ್ಮರಾಜನಿಗೆ ಗೊತ್ತಿಲ್ಲ, ಅರ್ಜುನ್ಗೂ ಗೊತ್ತಿಲ್ಲ, ಇವರೊಬ್ಬರಿಗೆ ಗೊತ್ತಿದೆ ಅಂದರೆ ವ್ಯತ್ಯಾಸ ಗೊತ್ತಾಗಲಿಲ್ಲ. ಈಗ ಕ್ಲಿಯರಾಗಿ ಗೊತ್ತಾಯಿತು. ದಿವ್ಯಜ್ಞಾನಂ ಸ್ವಾತ್ಮನೋ ದರ್ಶಯನ್ ಸಹ ಏತಾವದುಕ್ತ ವಿರರಾಮ ಭೀಮ. ಆದ್ದರಿಂದ ನಾವು ಮಾಡಬೇಕಾದ ಕೆಲಸ ಭೀಮಸೇನ ಮಾತು ಬರುತ್ತಲ್ಲಿ, ಅಸ್ಮಾಭಿ ಯದನುಷ್ಠೇಯಂ ಗಂಧರ್ವೈ ತದನುಷ್ಠಿತಂ. ನಾವೇನು ಮಾಡಬೇಕಾಗಿತ್ತು ದುರ್ಯೋಧನಿಗೆ ಗಂಧರ್ವರು ಮಾಡಿಬಿಟ್ಟಿದ್ದಾರೆ, ನಾವು ಸುಖವಾಗಿರೋಣ ಅಂತ ಹೇಳ್ತಾರೆ. ಸತ್ಯಾಂಶ ಅದು, ಏನು ಯೋಚನೆ ಇಲ್ಲ. ಅವಮಾನ ಆಗಿದ್ದರೆ ವಂಶದ ಪ್ರಶ್ನೆ ಇಟ್ಕೋಬಾರ್ದು ಇಲ್ಲಿ. ಯಾಕೆ ಅಯೋಗ್ಯ, ನಮ್ಮ ವಂಶ ಕಾಪಿ ಹೊಡೆದ್ರೆ ಬಿಟ್ಬಿಟ್ಟಿದ್ದಾರೆ, ವಂಶ ಕಾಪಿ ಹೊಡೆದು ಕೆಲಸ ಮಾಡಿದ್ಮೇಲೆ ವಂಶ ಏನು ಬಂತ ಅಲ್ಲಿಗ? ನಮ್ಮ ಪ್ರಶ್ನೆ ಏನು ಅನಿಸುತ್ತೆ ಈಗ ನೋಡಿ, ಕಾಪಿ ಹೊಡೆದಿದ್ದಾರೆ, ಯಾರದೋ ಮಗ, ಭಾರಿ ಶ್ರೀಮಂತರ ಮಗನು, ಅಧಿಕಾರಿ ಮಗನು, ದಯವಿಟ್ಟು ಬಿಟ್ಬಿಡಿ, ಮರ್ಯಾದೆ ಹೋಗುತ್ತೆ ಅಂದರೆ ಪಾಪ ಬಡವ್ರ ಮರ್ಯಾದೆ ಹೋಗಬೇಕಾಗಿದ್ದರೆ ಇವನು ಮರ್ಯಾದೆ ಹೋಗ್ಬೋದು, ಬಡವ್ರ ಮರ್ಯಾದೆ ಹೋಗಬಾರ್ದಾ? ಇಲ್ಲ ಕಾಪಿ ಹೊಡೆದ, ನಿಮ್ಮನ್ನು ಕಾಪಿ ಹೊಡೆದಾರಾಗಿದೆ. ಕಾಪಿ ಹೊಡೆದ್ರೆ ಒಂದೇ ಇಶ್ಯೂ ಆಗೋದಾದರೆ ಬಡವ ಶ್ರೀಮಂತ ಅನ್ನೋದು ಕೌಂಟ್ ಆಗಬಾರ್ದು. ಇವತ್ತಾಗುತ್ತೆ, ಅದೇ ಪ್ರಾಬ್ಲಮ್ ಬಂದಿರೋದು, ಆಗುತ್ತೆ. ಅದನ್ನು ಅನ್ಯಾಯ ಅಂತ ಕರಿಬೇಕು. ಇಲ್ಲಿ ಮಾತ್ರ ಭೀಮಸೇನ ಅದನ್ನು ಹೇಳಿದ್ದೀಗ, ಮೆರಿಟ್ ಇದು. ಅನ್ಯಾಯ ಮಾಡೋಕ್ಕೆ ಬಂದ ವಂಶದ ಕೆಟ್ಟದ್ದು ಹಾಳಾಗೋಲ್ಲ, ನಮ್ಮ ಗಂಟೆನೂ ಹೋಗುತ್ತೆ. ಅದು ತ್ಯಜೇದೇಕಂ ಕುಲಶ್ಚಾರ್ಥ ಇದೆ ಶಾಸ್ತ್ರ. ಅವ್ನು ಹೇಳ್ತಾರೆ, ನಾವೇ ಹಿಡ್ಕೊಡ್ತೀವಿ ಹೋಗ್ರಿ ಅಂತ ಹೇಳ್ತಾರೆ. ಕಾಪಿ ಹೊಡೆದ್ರೆ ಮುಂದೆ ಹೇಳಬೇಕು, ತಪ್ಪು ಮಾಡಿದ್ದಾನೆ ಅವನು, ಪನಿಷ್ ಮಾಡಿ ಅಂತ ಹೇಳಬೇಕು. ಅದು ಒಳ್ಳೆಯ ತಂದೆಯ ಲಕ್ಷಣ. ಅದು ಬಿಟ್ಟು ಸಪೋರ್ಟ್ ಮಾಡಬಾರ್ದು. ಅನ್ಯಾಯಕ್ಕೆ ಸಪೋರ್ಟ್ ಮಾಡೋದ್ರಿಂದ ಅನ್ಯಾಯ ಉಳ್ಕೊಳ್ಳುತ್ತೆ, ನ್ಯಾಯ ಹೋಗಿಬಿಡುತ್ತೆ. ಹಾಗೆ ಮಾಡಬಾರ್ದು. ಸೊ ಭೀಮಸೇನ ಹೇಳಿ ಸರಿಯಾದ ಮಾತು. ಅಲ್ಲಿಗಿರಲಿ, ನಾಳೆ ದಿವಸ ಮುಂದೇನಾಗುತ್ತೆ ಹೇಳ್ತಾರೆ. ಅದು ಕೀ ಪಾಯಿಂಟ್ಗಳೆಲ್ಲ.